press the bell icon on the YouTube app and never miss another update. Grand test KCET paper 10 discussion, dear students. The first question is a particle executing SHM, the graph of velocity versus displacement ಅಂತ ಕೇಳ್ತಾರೆ. For a particle executing SHM, V is equal to omega into root of a square minus y square. Squaring on both side ಮಾಡ್ಕೊಂಬಿಡಿ. ಒಮೆಗಾ ಸ್ಕ್ವೇರ್ ಆಗುತ್ತೆ, ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಒಂದು ಸ್ಟೆಪ್ ಜಲ್ದಿ ಬರಿತೀವಿ. So whenever you get all the terms with square, same number 2 2 2 ಇರಲೇಬೇಕು. ಇತ್ತಂದ್ರೆ ಆಟೋಮ್ಯಾಟಿಕಲಿ ಐದರ್ ಇಟ್ ಮೇ ಬಿ ಎಲಿಪ್ಸ್ ಇರುತ್ತೆ ಆರ್ ಇಟ್ ಈಸ್ ಹೈಪರ್ಬೋಲಾ ಇರುತ್ತೆ, ಇಲ್ಲ ಸರ್ಕ್ಯುಲರ್ ಇರುತ್ತೆ, ಸರ್ಕಲ್, ಎನಿ ಆಫ್ ಒನ್ ಆಫ್ ದೆಮ್. ಅದು ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಳೋ ಸಲುವಾಗಿ ವಿ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ವೈ ಸ್ಕ್ವೇರ್ ಬರ್ಕೋಬೇಕು. ಯಾಕೆ ಹಿಂಗೆ ಬರ್ಕೋಬೇಕು ಅಂದರೆ ಒಮೆಗಾ ಕಾನ್ಸ್ಟೆಂಟ್ ಎ ಕಾನ್ಸ್ಟೆಂಟ್ ಡಿವೈಡ್ ಥ್ರೂಔಟ್ ಬೈ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಮಾಡಿಕೊಂಡ್ರೆ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಒಮೆಗಾ ಎ ಹೋಲ್ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ವೈ ಸ್ಕ್ವೇರ್ ಡಿವೈಡೆಡ್ ಬೈ ಒಮೆಗಾ ಹೋಯ್ತು, ಎ ಸ್ಕ್ವೇರ್ ಹೊಡಿತು, ರೈಟ್ ಸೈಡ್ 1 ಬಂತು. So all these are terms which are 2 2 2 which is of the form x square by a square plus y square by b square 1 which is nothing but what? Ellipse. Equation of ellipse ಆಗುತ್ತೆ. ಹೈಪರ್ಬೋಲಾ ಈಕ್ವೇಶನ್ ಗೊತ್ತಿದೆ ನಿಮಗೆ. ಆಪ್ಷನ್ 1. ಸ್ಟ್ರೇಟ್ ಲೈನ್ ಬರಬೇಕಂದ್ರೆ ಎಲ್ಲ ಪವರ್ಸ್ 1 ಇರಬೇಕು. ಸೊ ಎಕ್ಸ್ ಪವರ್ 1 ವೈ ಪವರ್ 1, ಇಲ್ಲ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4ax, ಒಂದು ಪವರ್ 1 ಇದೆ, ವೈ ಪವರ್ 2 ಇದೆ ಅಂದರೆ ಇಟ್ ಶುಡ್ ಬಿ ಏನಿರಲೇಬೇಕು, ಪ್ಯಾರಾಬೋಲಾ ಇರಬೇಕು. ಸೊ ಇದು ಬೇಸಿಕ್ ಪಕ್ಕ ಅದಿರಂತ ಅನ್ಕೊಂಡು. ಕ್ವಶನ್ ನಂಬರ್ 2. A string is wrapped several times around the solid cylinder and then the end of the string is held stationary while the cylinder is released from rest with no initial motion. Tension ಮತ್ತು acceleration ಎಷ್ಟು ಅಂತ ಕೇಳ್ತಾರೆ. ಸೊ ಬೇಸಿಕ್ ಕಾನ್ಸೆಪ್ಟ್ ಸುಡೋ ಫೋರ್ಸ್ ಅಪ್ಲೈ ಮಾಡಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಪ್ಲೈ ಮಾಡಿದರೆ ಯು ವಿಲ್ ಗೆಟ್ ದಿ ಆನ್ಸರ್. ಕ್ವಶನ್ ನಂಬರ್ 2. ಕಾನ್ಸೆಪ್ಟ್ ಈಸ್ ಅಪ್ಲೈಯಿಂಗ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಒಂದು ಸ್ಟ್ರಿಂಗ್ ಫುಲ್ ಫಿಕ್ಸೆಡ್ ಇದೆ, ಒಂದು ದಾರ ತೊಗೊಂಡಿದ್ದಾನೆ, ಇದಕ್ಕೆ ಸಾಲಿಡ್ ಸಿಲಿಂಡ್ರಿಗೆ ಸುತ್ತಿದ್ದಾರೆ, ಏನಾಗ್ತಾ ಇದೆ, ಬೀಳ್ತಾ ಇದೆ ಕೆಳಗೆ. ದ ವೇಟ್ ಆಫ್ ದ ಬಾಡಿ ಈಸ್ ಡೌನ್ವರ್ಡ್, ಟೆನ್ಷನ್ ಈಸ್ ಅಪ್, ಆಕ್ಸಲರೇಷನ್ ಈಸ್ ಡೌನ್ವರ್ಡ್. ಸೊ ಬೈ ಯೂಸಿಂಗ್ ದಟ್ ಸೂಡೋ ಫೋರ್ಸ್ ಅಥವಾ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಈಕ್ವೇಟಿಂಗ್ ದ ಫೋರ್ಸಸ್ ಮಾಡಿಕೊಂಡ್ರೆ ಅಂದರೆ ಈಗ ರಿಲೇಟಿವ್ ವೆಲಾಸಿಟಿ ತಗೋಬೇಕು. ರಿಲೇಟಿವ್ ವೆಲಾಸಿಟಿ ತಗೊಂಡ್ರೆ ದಟ್ ಈಸ್ ಎಮ್ ಇಂಟು ಜಿ ಮೈನಸ್ ಎ. ದಟ್ ಈಸ್ it is coming down, acceleration is down, relative acceleration that is g minus a. You must say g minus apply ಮಾಡಿದ್ರೆ the tension that you can solve for it, t is equal to substitute ಮಾಡ್ಕೋಣ mg minus ma ಹಂಗೆ ಇರಿ. ಬಟ್ ಈ ಆ ಟೆನ್ಷನ್ಗೆ ಇನ್ನೊಂದು ಏನಾಗ್ತಾ ಇದೆ, there is one torque here, that torque will be is equal to I into alpha. ಟಾರ್ಕಿಗೆ ದ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಫೋರ್ಸ್ ಈಸ್ ಟೆನ್ಷನ್ ಹಿಯರ್, ರೊಟೇಷನಲ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಟೆನ್ಷನ್ ಇಂಟು ಆರ್, ಟಿ ಇಂಟು ಆರ್ ಇಸ್ ಈಕ್ವಲ್ ಟು ಡಿಸ್ಕ್ ಕೊಟ್ಟಿದ್ದಾರೆ, ದಟ್ ಈಸ್ ಎಮ್ ಆರ್ ಸ್ಕ್ವೇರ್ ಬೈ 2 ಆಗುತ್ತೆ. ಸರ್ಕ್ಯುಲರ್ ಸಾಲಿಡ್ ಸಿಲಿಂಡರ್ ಕೊಟ್ಟಿದ್ದಾರೆ, ಸಾಲಿಡ್ ಸಿಲಿಂಡರ್ಗೆ ಎಮ್ ಆರ್ ಸ್ಕ್ವೇರ್ ಬೈ 2. ಸೊ ಅಲ್ಫಾ ಈಸ್ ಎ ಡಿವೈಡೆಡ್ ಬೈ ಆರ್, ಎ ಇಸ್ ಈಕ್ವಲ್ ಟು ಆರ್ ಅಲ್ಫಾ ಗೊತ್ತಿದೆ. 1 r ಕ್ಯಾನ್ಸಲ್, this r cancels here, therefore t is equal to ಏನಾಗುತ್ತೆ, ma divided by 2 ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, ma divided by 2, ma by 2 is equal to mg minus ma. ಸಿಂಪ್ಲಿಫೈ ಮಾಡಿದ್ರೆ m ಕ್ಯಾನ್ಸಲ್ ಆಗುತ್ತೆ, a by 2 plus a is g, 3a by 2 ಇರುತ್ತೆ. ಸೊ acceleration will be 2g by 3 ಇರುತ್ತೆ. ಕಾನ್ಸೆಪ್ಟ್ ದ ರಿಲೇಟಿವ್ ಎಕ್ಸಲರೇಷನ್ ಅಪ್ಲೈ ಮಾಡಿದ್ರೆ g minus a, m into g minus a, both are coming downward.
G is downward, A is downward. Relative acceleration G minus A. Okay, acceleration ಆಯ್ತು. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you will get back the tension here. So now I take mg here minus m into A 2mg by 3 substitute ಮಾಡ್ಕೊಳ್ಳಿ ಎಷ್ಟಾಗುತ್ತೆ mg divided by 3 ಬರುತ್ತೆ. So tension is mg by 3, acceleration is 2g by 3 ಅಂದರೆ option 3. Newton's laws of motion, relative motion concept apply ಮಾಡಿ ಸಿಗುತ್ತೆ. Question number 3 ಅಲ್ಲಿ ಡಿಸ್ಕ್ ಆಫ್ ರೇಡಿಯಸ್ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ, ರೋಲಿಂಗ್ ಹಾರಿಜಾಂಟಲಿ ವಿತೌಟ್ ಸ್ಲಿಪ್ಪಿಂಗ್ ಅಂತಾನೆ. ಇಟ್ ಕ್ಲೈಮ್ಸ್ ಅಪ್ ಆಸ್ ಶೋನ್ ಇನ್ ಫಿಗರ್ ದ ಮ್ಯಾಕ್ಸಿಮಮ್ ಹೈಟ್ ಕ್ಲೈಮ್ಡ್ ಬೈ ದ ಆಬ್ಜೆಕ್ಟ್ ಅಂತ ಹೇಳ್ತಾನೆ. ಅಗೇನ್ ಅಪ್ಲೈ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಕ್ವಶನ್ ನಂಬರ್ 3 ಅಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಪ್ಲೈ ಮಾಡಿದಾಗ ಎಷ್ಟು ಹೈಟಿಗೆ ಹೋಗಿದೆ ಗೊತ್ತಿಲ್ಲ, ಹೆಚ್ಚು. ಇಟ್ ಹ್ಯಾಸ್ ಬೋತ್ ಲೀನಿಯರ್ ಆ್ಯಂಡ್ ರೋಲಿಂಗ್ ಮೋಷನ್, conserving the energy. So at this point, potential energy gained by the object, that is equal to loss in kinetic energy plus rotational kinetic energy. ಅದು ಸಿಂಪ್ಲಿಫೈ ಮಾಡಿ ಹಾಫ್ ಎಮ್ ವಿ ಸ್ಕ್ವೇರ್ 1 ಪ್ಲಸ್ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಅಂತ ಗೊತ್ತಿದೆ. ಎಮ್ ಎಮ್ ಕ್ಯಾನ್ಸಲ್ ಮಾಡ್ತೀಯ, ಜಿ ಹೆಚ್ ಇಸ್ ಈಕ್ವಲ್ ಟು ಹಾಫ್ ವಿ ಸ್ಕ್ವೇರ್ ಇರುತ್ತೆ 1 ಪ್ಲಸ್. ಅವ್ರು ಕೊಟ್ಟಿರೋದು ಯಾವುದು ಸರ್ಕ್ಯುಲರ್ ಡಿಸ್ಕ್ ಕೊಟ್ಟಿದ್ದಾರೆ ಅಂದರೆ 1/2 ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ಎಮ್ ಕೆ ಸ್ಕ್ವೇರ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಮೊಮೆಂಟ್ ಆಫ್ ಇನರ್ಷಿಯಾ. ಸೊ ಫಾರ್ ಎ ಡಿಸ್ಕಿಗೆ ಎಮ್ ಆರ್ ಸ್ಕ್ವೇರ್ ಬೈ 2, ಕೆ ಕ್ಯಾನ್ಸಲ್, ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಎಷ್ಟಾಗುತ್ತೆ 1/2 ಆಗುತ್ತೆ. ಸಿಂಪ್ಲಿಫೈ ಮಾಡ್ತೀಯ. ಸೊ ಹೈಟ್ ಕೇಳಿದ್ದಾರೆ ವಿ ಸ್ಕ್ವೇರ್ ಡಿವೈಡೆಡ್ ಬೈ 2g, ಇಲ್ಲಿ ಸಿಗೋದು 3/2. ಸೊ 3v ಸ್ಕ್ವೇರ್ ಬೈ 4g is the option. Question number 4 ಅಲ್ಲಿ body is cooling from 100 to 70 degrees Celsius in 4 minutes, room temperature 15. Time taken to cool further, that is 70 to 40. How much time? That is according to Newton's law of cooling. Then you know the equation. Newton's law of cooling apply ಮಾಡಿದ್ರೆ first case ಅಲ್ಲಿ what is the difference of temperature? That is 100 minus 70, 30. How much minute? 4. Formula idappa. Theta 1 minus theta 2 by t is equal to minus k into theta average minus room temperature. That is theta naught and good. So 40/3, that is equal to minus k average 70. 170 ಆಗುತ್ತೆ. 170/2 ತಗೊಂಡ್ರೆ 2 ಎಂಟ್ಲೆ 16, 85 ಆಗುತ್ತೆ. 85 ಮೈನಸ್ ಅದೊಂದು ಎಷ್ಟಿದೆ 15 ಇದೆ. ಸೊ ಸಾಲ್ವ್ ಮಾಡಿಕೊಂಡ್ರೆ 2 2s 2 15s ಹಾಗೆ ಇರಲಿ. 15/2 ಮೈನಸ್ ಕೆ ಇಂಟು ಇದೆಷ್ಟಾಗುತ್ತೆ 85ರಲ್ಲಿ 15 ಹೋದರೆ 70, 70. ಕೀಪ್ ಆಸ್ ಇಟ್ ಈಸ್, ಡೋಂಟ್ ವರಿ ಅಬೌಟ್ ದಿ ಸಿಂಪ್ಲಿಫಿಕೇಶನ್. 1. ಅದೇ ರೀತಿ ಸೆಕೆಂಡ್ ರೀಡಿಂಗ್ ತೊಗೊಂಡ್ರೆ 70 to 40, 30 ಬರುತ್ತೆ. ಟೈಮ್ ಗೊತ್ತಿಲ್ಲ, ಟಿ ಮೈನಸ್ ಕೆ. 70 plus 40 110 ಆಗುತ್ತೆ. 110/2 ತೊಗೊಂಡ್ರೆ 55 ಆಗುತ್ತೆ. 55 minus 15 ಮಾಡಿಕೊಂಡ್ರೆ you will get 40 ಸಿಗುತ್ತೆ. 55 minus 15 ಸರಿ. ಸೊ ಜಸ್ಟ್ ಟೇಕ್ ದ ರೇಷಿಯೋ ನಾವು. ವಾಟ್ ಯು ಮಸ್ಟ್ ಡೂ ಹಿಯರ್, ಇಲ್ಲಿ 0 0 ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇಕ್ವೇಶನ್ 2 ಅಂತ ಹಾಕೊಂಡ್ಬಿಟ್ಟು ಟೇಕ್ ದ ರೇಷಿಯೋ ನಾವು. 15/2 ಡಿವೈಡೆಡ್ ಬೈ ದಿಸ್ ಅಂದರೆ ಇಂಟು t/3 ಆಯಿತು, ಈಕ್ವಲ್ ಟು minus k cancel 70/4 ಆಗುತ್ತೆ. ಕರೆಕ್ಟ್, 70/4. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂತ ಸಿಂಪ್ಲಿಫೈ ಮಾಡಿ 3 1s 3 5s ಹಿಯರ್, 2 1s 2 2s 5 1s 5 12s 12 ಇಲ್ಲ 13. So how much is left here? 5. Keep as it is. So 5t is equal to 70/2 means 35. 70/2 means 35. So t will be is equal to 7 minutes. ನೋಡಪ್ಪ ಕ್ಯಾಲ್ಕುಲೇಷನ್ ನೀವು ಮಾಡ್ಕೋಬೇಕು. ಸೊ ಯು ವಿಲ್ ಗೆಟ್ 7 minutes is the time. 5th question.
the equation of state corresponding to 8 gram of oxygen is anta ಹೇಳ್ತಾರೆ. Simple question is equation of ideal gas equation. For an ideal gas equation, PV is equal to nRT ಕೊಡ್ತೀರಾ, n small m by capital M into RT. What is the mass of the gas here? 8 gram ಕೊಟ್ಟಿದ್ದಾರೆ. Molecular weight ಎಷ್ಟಾಗುತ್ತೆ? 16 32 32 RT ಆಗುತ್ತೆ. 8 ಒಂದಲೆ 8 4. So that is PV is equal to RT divided by 4 is the answer. Question number 6, which of the following for an isochoric process for the same mass given, he is asking comparison of the volumes ಕೇಳ್ತಾ ಇದೆ. What you must do is just plot one graph here, vertical graph ಹಾಕೊಂಡ್ಬಿಡಿ. So here ಮೇಲೆ V2 ಇದೆ, V1 ಇದೆ, pressure versus temperature. Just plot one vertical line. ಯಾಕೆ ಅಂತ ಕೇಳಿದ್ರೆ temperature is constant, PV is equal to nRT ಇದೆ, temperature constant, R constant, given gas ಇದು constant ಆದರೆ PV is equal to constant. ಸೊ ಈ ಗ್ರಾಫಲ್ಲಿ ನೋಡಿದಾಗ ಇದು P2 ಇದು P1 ಆಗುತ್ತೆ. ಸೊ P2 is greater than P1 from the graph. P2 is greater than P1. ಸೊ ಇಲ್ಲಿ ಪ್ರೆಷರ್ ಮತ್ತು ವಾಲ್ಯೂಮ್ ಚೆಕ್ ಮಾಡಿದ್ರೆ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. Volume and pressure, they are inversely proportional. Therefore, V2 must be less than V1 ಇರಲೇಬೇಕು. Question number 7. Starting from the graph with the same initial condition, ideal gas expands from V1 to V2 under 3 processes. Different process ಕೊಟ್ಟಿದ್ದಾನೆ. Comparison of work ಕೇಳ್ತಾ ಇದ್ದಾನೆ. Basic knowledge is area under the graph is useful work done. W2 ಜಾಸ್ತಿ ಇದೆ, W2 greater than W1 and W1 is greater than W3. Looking at the graph itself, you just choose the answer. Question number 8. An ideal gas is closed in a container, undergo adiabatic expansion. The average time of collision between the molecule varies as V power Q, where V is the volume of gas, then the value of Q is given by. ಈಗಲ್ಲಿ ರಿಲ್ಯಾಕ್ಸೇಷನ್ ಟೈಮ್ ಅಂತ ತಗೋಬೇಕು. ಜನರಲ್ ಫಾರ್ಮುಲಾದಲ್ಲಿ ರಿಲ್ಯಾಕ್ಸೇಷನ್ ಟೈಮ್ ಈಸ್ ಗಿವನ್ ಬೈ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ RMS velocity. Relaxation time. Here the gases are in collision. There is mean free path concept. That is mean free path, that is lambda divided by VRMS. In the formula, VRMS is proportional to square root of absolute temperature and mean free path is given by 1 upon root 2 pi n d square, where n is molar density, number of molecules per unit volume. So lambda proportional to 1 upon n by V and proportional to Vi. So therefore from this, relaxation time is proportional to lambda proportional to volume and VRMS proportional to square root of t power 1 by 2. So simplify this, proportional to V t to the power of 1 by 2, minus 1 by 2. We got one value here. Now how does temperature and volume are related in adiabatic process? TV raised to gamma minus 1 is a constant. Therefore, T proportional to simplify ಮಾಡ್ಕೊಂಡ್ರೆ ಇದು denominator ಬರುತ್ತೆ, ಮೇಲ್ ಹೋಗುತ್ತೆ, 1 minus gamma ಆಗುತ್ತೆ. So therefore, tau proportional to V into, what is T here? V proportional to 1 minus gamma whole to the power of minus 1 by 2. Simplify, compare ಮಾಡಿ, you will get the answer. So that is tau proportional to V power of, here it is 1 here, V power 1, ಇದಿಷ್ಟು addition ಆಗುತ್ತೆ, that is plus ಆಗಲ್ಲ, minus 1 minus gamma by 2.
1 minus 1 by 2. So now simplify here, V proportional to this one. 2 is the LCM. 2 minus 1, 1 plus gamma. 2 LCM ತೊಗೊಂಡಿದ್ದೀನಿ, 2 minus bracket simplify ಮಾಡಿ, 2 minus 1 is 1 minus of, so ಇದನ್ನು ಕಂಪೇರ್ ಮಾಡಿದರೆ V power Q ಕೊಟ್ಟಿದ್ದಾರೆ, they have given that V power Q, therefore the value of Q should be is equal to 1 plus gamma divided by 2. Conceptual ಇದೆ, ಸ್ವಲ್ಪ ಟ್ರಿಕ್ಕಿ ಅಂತ ಅನ್ಸಲ್ಲ. How a student is going to manipulate the formula, lambda proportion ಹೆಂಗೆ ಬಂತು ಅನ್ನೋದಕ್ಕೆ ಕಲೀಲಿಕ್ಕೆ ಒಳ್ಳೆ ಪ್ರಾಬ್ಲಮ್ ಇದೆ, ಕಾನ್ಸೆಪ್ಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ಕ್ವೆಶ್ಚನ್ ನಂಬರ್ 9 ಅಲ್ಲಿ there is a thermodynamic process that undergoes from A to C in two different path ಕೊಟ್ಟಿದ್ದಾನೆ. ಒಂದು ABC path ಕೊಟ್ಟಿದ್ದಾನೆ, AC path ಕೊಟ್ಟಿದ್ದಾನೆ. All datas are printed. ಅವನು ಕೇಳ್ತಾ ಇರೋದು what is the heat absorbed by the system in the process AC ಅಂತ ಕೇಳ್ತಾ ಇದ್ದ. ಕ್ವೆಶ್ಚನ್ ನಂಬರ್ 9. ಸೊ ನೀವು ಸೈಕ್ಲಿಕ್ ಪ್ರಾಸೆಸ್ ಅಂತ ತಗೊಂಡಾಗ ಎರಡು ಪಾತ್ ಇದೆ. ಸೊ ದಟ್ ಈಸ್ Q ಅಮೌಂಟ್ ಆಫ್ ಹೀಟ್ ಸಪ್ಲೈಡ್, ಇಂಟರ್ನಲ್ ಎನರ್ಜಿ ದಟ್ ಈಸ್ ಅಲಾಂಗ್ ABC, and the internal energy that is along A to C, both are same. ಯಾಕೆಂದ್ರೆ ಇನಿಷಿಯಲ್ ಪಾಯಿಂಟ್ ಈಸ್ A, ಫೈನಲ್ ಪಾಯಿಂಟ್ ಈಸ್ C. ABC ಇಂದ ಹೋದ್ರೂ ಇನಿಷಿಯಲ್ ಪಾಯಿಂಟ್ A, ಫೈನಲ್ ಪಾಯಿಂಟ್ ಈಸ್ C. A to C ಹೋದ್ರೂ ಕೂಡ ಇನಿಷಿಯಲ್ ಪಾಯಿಂಟ್ A and final point is C. Correct? In that, by thermodynamic process ಅಲ್ಲಿ dq is equal to ಏನು ಬರೀತೀಯ, du plus dw ಬರೀತೀಯ. ಸೊ therefore du ಬೇಕು ಅಂದರೆ amount of heat supplied during ABC path minus the useful work done. In what path here? Q minus W in what path? ABC. Logic ಅರ್ಥ ಮಾಡ್ಕೊಳ್ಳಿ, ಈ ಥರ ಬರೆಯೋದು. ಅಲಾಂಗ್ AC ಅಲ್ಲಿ ಚೆಕ್ ಮಾಡಿದ್ರು ಕೂಡ heat supplied minus useful work done along which path? AC path gives the internal energy. Now let us start. ABC path ಚೆಕ್ ಮಾಡ್ತಾ ಹೋದ್ರೆ A to B ಕಾನ್ಸ್ಟೆಂಟ್ ವಾಲ್ಯೂಮ್ ಇದೆ. ವಾಲ್ಯೂಮ್ ಕಾನ್ಸ್ಟೆಂಟ್ ಇತ್ತಂದ್ರೆ ವರ್ಕ್ ಡನ್ ಇಸ್ ಈಕ್ವಲ್ ಟು P ಇಂಟು DV ಇರುತ್ತೆ, ಚೇಂಜ್ ಇನ್ ವಾಲ್ಯೂಮ್ ಇರಲ್ಲ. ಸೊ ವರ್ಕ್ ಡನ್ ಇಸ್ 0 ಅಲಾಂಗ್ AB ಪಾತ್ ಅಲ್ಲಿ. ವರ್ಕ್ ಡನ್ ಇಸ್ 0 A to B. B to C ಚೆಕ್ ಮಾಡಿದ್ರೆ ವರ್ಕ್ ಡನ್ ಅಲಾಂಗ್ BC ದಟ್ ಈಸ್ ಪ್ರೆಷರ್ ಕಾನ್ಸ್ಟೆಂಟ್ ಇದೆ, ಐಸೋಬ್ಯಾರಿಕ್ ಇರುತ್ತೆ. ಸೊ ದಟ್ ಈಸ್ V ಇಂಟು ಚೇಂಜ್ ಇನ್ ಪ್ರೆಷರ್ ಕಾನ್ಸ್ಟೆಂಟ್, ಚೇಂಜ್ ಇನ್ ವಾಲ್ಯೂಮ್. ಸರ್ ಚೆಕ್ ಮಾಡಿಕೊಂಡ್ರೆ ಚೇಂಜ್ ಇನ್ ವಾಲ್ಯೂಮ್ 4 minus 2 to 10 power minus 3 ಇದೆ. ಕಾನ್ಸ್ಟೆಂಟ್ ಪ್ರೆಷರ್ ಇದೆ 6 into 10 to the power of 4 ಇದೆ. ಕರೆಕ್ಟ್. ಸೊ 120 joules ದಟ್ ಈಸ್ ಯೂಸ್ಫುಲ್ ವರ್ಕ್ ಡನ್ ಅಲಾಂಗ್ ದ ಪಾತ್ ಯಾವುದು? BC ಅಲ್ಲಿ. ಬಟ್ ಹೀಟ್ ಆಡೆಡ್ ಅಲಾಂಗ್ ದಿ ಪ್ರಾಸೆಸ್ AB ಹತ್ರ ಎಷ್ಟು ಎನರ್ಜಿ ಅಪ್ಲೈ ಮಾಡಿದ್ದಾರೆ? 400 ಎನರ್ಜಿ ಅಪ್ಲೈ ಮಾಡಿದ್ದಾರೆ. 400 ಎನರ್ಜೀಸ್ ಅಪ್ಲೈಡ್. ಅಲಾಂಗ್ BC ಪಾತ್ 100 ಇದೆ, ಪ್ಲಸ್ 100. ಅಂದರೆ ABC ಪಾತಲ್ಲಿ ಇಂಟರ್ನಲ್ ಎನರ್ಜಿ ಎಷ್ಟು ಸಿಗುತ್ತೆ ಅಂದರೆ 400, 500 ಅಲ್ಲಿ 120 ಹೋದರೆ 380 ಸಿಗುತ್ತೆ. 400 ಪ್ಲಸ್ 500, 500ಅಲ್ಲಿ 120 ಹೋದರೆ 380. ಅದೇ ರೀತಿ ರೈಟ್ ಸೈಡ್ AC ಪಾತ್ ಹತ್ರ ಅವ್ರು ಕೇಳಿರೋದು ವಾಟ್ ಈಸ್ ದ ಹೀಟ್ ಸಪ್ಲೈಡ್ ಅಲಾಂಗ್ AC ಕೇಳಿದ್ದಾರೆ, ಮೈನಸ್ ವಾಟ್ ಈಸ್ ದ ವರ್ಕ್ ಡನ್? ಏರಿಯಾ ಬಿಲೋ ದಿ ಗ್ರಾಫ್. ಏರಿಯಾ ಬಿಲೋ ದಿ ಗ್ರಾಫ್ ಏನು ಸಿಗುತ್ತೆ? ವರ್ಕ್ ಡನ್ ಅಲಾಂಗ್ AC ಅಲ್ಲಿ ಟ್ರಪೀಸಿಯಂ ಸಿಗುತ್ತೆ. ಟ್ರಪೀಸಿಯಂ ಹಾಫ್ ಇಂಟು ವಾಟ್ ಈಸ್ ದ ಹೈಟ್ ಆಫ್ ದ ಟ್ರಪೀಸಿಯಂ ಅಂದರೆ BC ಆಗುತ್ತೆ. ಆಗಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, 2 into 10 to the power of minus 3 ಹೈಟ್, 4 minus 2 ಮಾಡ್ಕೋಬೇಕು. ಸಮ್ ಆಫ್ ಆಪೋಸಿಟ್ ಪ್ಯಾರಲಲ್ ಸೈಡ್ ಚೆಕ್ ಮಾಡಿದ್ರೆ 6 plus 2 8 into 10 to the power of 4, ಹಾಫ್ ಇಂಟು ಹೈಟ್ ಇಂಟು ಸಮ್ ಆಫ್ ಆಪೋಸಿಟ್ ಪ್ಯಾರಲಲ್ ಸೈಡ್ಸ್. 2 ಕ್ಯಾನ್ಸಲ್ ಆಗುತ್ತೆ, ಇದು 80 joules ಸಿಗುತ್ತೆ ನಿಮಗೆ. ಸೊ minus 80 joules. minus 80 ಈ ಕಡೆ ತಗೊಂಡು ಬಾ, ಪ್ಲಸ್ 80 ಆಗುತ್ತೆ. ಸೊ ನಾವು
ಅಲಾಂಗ್ ದ ಪಾತ್ AC ಹೌ ಮಚ್ ಈಸ್ ದ ಎನರ್ಜಿ ಸಪ್ಲೈಡ್ ಅಂತ ಕೇಳಿದರೆ 460 joules. Dear students, this problem has many concepts. So you may have only one, ಯಾವುದಾದ್ರೂ ಒಂದು ಕೇಳ್ಬೋದು. ಈಗ BC ವಾಟ್ ಈಸ್ ದ ವರ್ಕ್ ಡನ್ ಅಲಾಂಗ್ BC ಕೇಳ್ಬೋದು, ಅಷ್ಟೇ ಕೇಳ್ಬೋದು. ಮಾಡ್ತೀರಾ ಅಂತ ಹೇಳಿ. Question number 10. A thin wire of length L, uniform linear mass density ಕೊಟ್ಟಿದ್ದಾರೆ, bent in the form of circular loop. The moment of inertia of the loop about x dash ಅಂತ ಕೇಳ್ತಾ ಇದೆ. Question number 10. ಯೂನಿಫಾರ್ಮ್ ವೈರ್ ಆಫ್ ಲೀನಿಯರ್ ಮಾಸ್ ಡೆನ್ಸಿಟಿ ಅಂದರೆ ಮಾಸ್ ಪರ್ ಲೆಂಗ್ತನ್ನು ರೋ ಅಂತ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಇಟ್. ಇಟ್ ಈಸ್ ಬೆಂಟ್ ಇನ್ ದ ಫಾರ್ಮ್ ಆಫ್ ಎ ಲೂಪ್. ನಾವು ಈ ವೈರ್ನ ಲೂಪ್ ಮಾಡಿಬಿಟ್ಟು ಅಬೌಟ್ ಎಕ್ಸ್ ಡ್ಯಾಶ್ ಕೇಳ್ತಾ ಇದೆ. ಸೊ ನಾವು ಇಟ್ ಈಸ್ ಲುಕ್ ಲೈಕ್ ಎ ಸರ್ಕ್ಯುಲರ್ ರಿಂಗ್. ಸರ್ಕ್ಯುಲರ್ ರಿಂಗಿಗೆ ಅಬೌಟ್ ಅನ್ ಆಕ್ಸಿಸ್ ಚೆಕ್ ಮಾಡಿ. ಮೊದಲು ಪರ್ಪೆಂಡಿಕ್ಯುಲರ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಮಾಸ್ ತಗೊಂಡ್ರೆ mr² ಇರುತ್ತೆ. mr². ಅಬೌಟ್ x ಡ್ಯಾಶ್ ಬೇಕಂದ್ರೆ ಯೂಸಿಂಗ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಡಿವೈಡೆಡ್ ಎಷ್ಟಾಗುತ್ತೆ ಅವಾಗ mr²/2 ಆಗುತ್ತೆ. ಈ ಡಿಸ್ಟೆನ್ಸ್ ಎಷ್ಟು r. ದೆನ್ ಅಪ್ಲೈ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ Ix ಡ್ಯಾಶ್ ಚೆಕ್ ಮಾಡಿದ್ರೆ ದಿಸ್ ಇಸ್ ಪಾಸಿಂಗ್ ಥ್ರೂ ICM ಹಿಯರ್. ICM ಪ್ಲಸ್ md² ಬೇಸಿಕ್ ಫಾರ್ಮುಲಾ ಯೂಸಿಂಗ್ ವಾಟ್ ಥಿಯರಮ್? Parallel axis theorem. ICM is mr²/2. Perpendicular distance is also r here. So how much you will get? 3/2 mr². ಆದರೆ ಪ್ರಾಬ್ಲಮ್ ಅಲ್ಲಿ ಚೆಕ್ ಮಾಡಿದ್ರೆ ನಮಗೆ r ಮತ್ತೆ m ಕಾಣಿಸ್ತಾ ಇಲ್ಲ. m ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ? ದೇ ಆರ್ ಪುಟಿಂಗ್ ದಿಸ್ ವ್ಯಾಲ್ಯೂ ನೌ. ಸೊ ದಿಸ್ ಕ್ಯಾನ್ ಬಿ ಸಿಂಪ್ಲಿಫೈಡ್ ಫರ್ದರ್. 3/2 ಮಾಸ್ ಜಾಗದಲ್ಲಿ ರೋ ಇಂಟು ಎಲ್. ಆರ್ ಜಾಗದಲ್ಲಿ ಏನು ಮಾಡಬೇಕಂದ್ರೆ ಟೋಟಲ್ ಸರ್ಕಂಫರೆನ್ಸ್ 2πr ಈಸ್ ಎಲ್ ಹಿಯರ್. r is equal to L/2π. ಹಿಂಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ r², L² divided by 4π². So our answer is 3ρL³ divided by 8π². 3ρL³ divided by 8π². Simplification skill, logic ಎಷ್ಟು ಫಾಸ್ಟ್ ಬರೀತೀರಾ ಅದರ ಮೇಲೆ. Question number 11. A planet has twice the density of Earth, but acceleration due to gravity on the surface is same as that on the surface of Earth. It radiates in terms of Earth ಅಂತ ಕೇಳ್ತಾ ಇದೆ. ಇಲ್ಲಿ ಫಸ್ಟ್ ನಿಮಗೆ ಡೆನ್ಸಿಟಿ ಫಾರ್ಮುಲಾ ಬರೆಯಕ್ಕೆ ಬರುತ್ತೆ, ಚೆಕ್ ಮಾಡಬೇಕು. ಕ್ವಶನ್ ನಂಬರ್ 11. Density is mass by volume. Volume 4/3πr³. 4/3πr³ ಬರೆಯೋಣ. So m will be is equal to 4/3πr³ into rho L. Into rho. Keep as it is. Now in the formula, acceleration due to gravity on the surface of Earth, that is gm divided by r² ಬರೀತೇವೆ. ಸಬ್ಸ್ಟಿಟ್ಯೂಟ್ ಮಾಡೋಣ. g/r². ಮಾಸ್ ಜಾಗದಲ್ಲಿ ಹಿಂಗೆ ಸಬ್ಸ್ಟಿಟ್ಯೂಟ್ ಮಾಡಿ 4/3πr³ ಇಂಟು ರೋ. ಇದು ಕ್ಯಾನ್ಸಲ್ ಆಗುತ್ತೆ. 1r ಕ್ಯಾನ್ಸಲ್ ಆಯಿತು. ಜಿ ಆನ್ ದ ಸರ್ಫೇಸ್ ಆಫ್ ಅರ್ತ್ ಏನು ಸಿಗುತ್ತೆ ಅಂತ ಕೇಳಿದರೆ ನಾವು ಯು ವಿಲ್ ರೈಟ್ 4πg r ರೋ ಡಿವೈಡೆಡ್ ಬೈ 3. ಒಂದು ಫಾರ್ಮುಲಾ ಇದೆ. ಈಗ ಅವ್ನು ಕೊಟ್ಟಿರೋದು ಏನಂದರೆ ದೇ ಆರ್ ಆಸ್ಕಿಂಗ್ ರೇಡಿಯಸ್ ಆಫ್ ದಿ ಪ್ಲಾನೆಟ್ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಆಫ್ ದಿ ಅರ್ತ್, and he has given that gravity on the surface of Earth is same as that of on the planet. So ಇದನ್ನ ಅರ್ಥ ಮಾಡಿಕೊಂಡು GE is equal to G planet ಅಂತ ಬರ್ಕೊಂಡ್ರೆ ಇಲ್ಲಿ ನಮಗೆ ಕ್ಯಾನ್ಸಲ್ ಆಗೋದು ಏನೇನಂತಂದ್ರೆ 4/3g ಇಕ್ವೇಟ್ ಮಾಡಿದಾಗ ಕ್ಯಾನ್ಸಲ್ ಆಗಿಬಿಡುತ್ತೆ. ಅಂದರೆ G ಪ್ರಪೋರ್ಷನಲ್ ಟು R ಇಂಟು ರೋ ಫಾರ್ಮುಲಾ ಇದೆ.
G proportional to R into rho ಬರ್ಕೊಂಡ್ರೆ ರೇಡಿಯಸ್ ಆಫ್ ಅರ್ತ್, ಡೆನ್ಸಿಟಿ ಆಫ್ ಅರ್ತ್. ಈಗ ರೇಡಿಯಸ್ ಆಫ್ ದಿ ಪ್ಲಾನೆಟ್ ಏನಾರ ಕೊಟ್ಟಿದ್ದಾರಾ? ಇಲ್ಲ, ಕೊಟ್ಟಿಲ್ಲ. ರೇಡಿಯಸ್ ಆಫ್ ದಿ ಪ್ಲಾನೆಟ್ ಹಂಗೆ ಇರಲಿ. ಡೆನ್ಸಿಟಿ ಆಫ್ ದ ಪ್ಲಾನೆಟ್ ಈಸ್ 2 times ದ ಡೆನ್ಸಿಟಿ ಆಫ್ ದಿ ಅರ್ತ್ ಕೊಟ್ಟಿದ್ದಾರೆ. ದೆನ್ ಆರ್ ಪಿ ಚೆಕ್ ಮಾಡಿದರೆ, ರೇಡಿಯಸ್ ಆಫ್ ದಿ ಪ್ಲಾನೆಟ್ ಚೆಕ್ ಮಾಡಿದರೆ ಇಲ್ಲಿ ಆರ್ ರೋ ಕ್ಯಾನ್ಸಲ್ ಆಯಿತು. ದಟ್ ಯು ವಿಲ್ ಗೆಟ್ ಆರ್ ಡಿವೈಡೆಡ್ ಬೈ 2 ಈಸ್ ದ ಆನ್ಸರ್. ನಿಮಗೆ ಈ ಫಾರ್ಮುಲಾ ಡೈರೆಕ್ಟಾಗಿ ಮೆಮೊರೈಸ್ ಮಾಡಿಕೊಂಡ್ರೆ, ಇಫ್ ಯು ನೋ ದಿಸ್ ಫಾರ್ಮುಲಾ G ಪ್ರಪೋರ್ಷನಲ್ ಟು ಆರ್ ಇಂಟು ರೋ, ಆರ್ ರೋ ಗೊತ್ತಿದ್ರೆ ಯು ಕ್ಯಾನ್ ಸಾಲ್ವ್ ಕ್ವಿಕ್ಲಿ. ಗೊತ್ತಿಲ್ಲ ಅನ್ನೋದಕ್ಕೆ ಈ ಥರ ಹೇಳ್ಕೊಟ್ಟಿದೆ. ಸೊ R/2 ಈಸ್ ದ ಆನ್ಸರ್. 12th, pressure at the depth of a tank filled with water is 3 atmospheric pressure. Then velocity of water coming out of the tank from hole at the bottom of the tank is velocity of efflux ಅಂತ ನಾವು ಫಾರ್ಮುಲಾದಲ್ಲಿ ನೋಡಿದ್ದೀವಿ. ಸ್ಕ್ವೇರ್ ರೂಟ್ ಆಫ್ 2GH ಅಂತೆ, ವೇರ್ H is depth of the hole from the top surface. ಈಗ ಟ್ಯಾಂಕ್ ಇದೆ, ಬಾಟಮ್ ಹತ್ರ ಏನು ಮಾಡಿದ್ದಾರೆ, ಹೋಲ್ ಮಾಡಿದ್ದಾರೆ, ನೀರಿಂಗ್ ಚೆಲ್ತಾ ಇದೆ. ಸೊ ಡೆಪ್ತ್ ಆಫ್ ದ ಹೋಲ್ ಈಸ್ ನಥಿಂಗ್ ಬಟ್ ದ ಹೈಟ್ ಆಫ್ ದ ಟ್ಯಾಂಕ್ ಅಂತ ಆಗುತ್ತೆ. ಸೊ ಇಲ್ಲಿ ಏನೇನಿರುತ್ತೆ, ಅಟ್ಮಾಸ್ಫರಿಕ್ ಪ್ರೆಷರ್ ಇದನ್ನು 101.3 ಕಿಲೋ ಪಾಸ್ಕಲ್ ಇರುತ್ತಲ್ಲ, ಇದನ್ನು ಅಪ್ರಾಕ್ಸಿಮೇಟ್ಲಿ 100 ಕಿಲೋ ಪಾಸ್ಕಲ್ ಅಂತ ತಗೊಂಡ್ರೆ 10⁵ ಪಾಸ್ಕಲ್ ರೌಂಡ್ ಆಫ್ ಮಾಡ್ಕೊಂಡು ಸಾಲ್ವ್ ಮಾಡಲೇಬೇಕು, ಇಲ್ಲದ್ರೆ ಕಷ್ಟ ಆಗುತ್ತೆ. ಸೊ ಈಗ ಇಲ್ಲಿ ಬಾಟಮ್ ಹತ್ರ ಅಟ್ಮಾಸ್ಫಿಯರ್ ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ, 3 ATM ಕೊಟ್ಟಿದ್ದಾರೆ. ಸೊ ನಾವು ಟೋಟಲ್ ಚೆಕ್ ಮಾಡಿದಾಗ ಫಾರ್ಮುಲಾದಲ್ಲಿ 2 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ರೋ ಬರ್ಕೊಂಡ್ಬಿಡ್ಬೇಕು. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ರೋ ಬರ್ಕೊಂಡ್ರೆ 2 ಬೈ ರೋ ಅಂದ್ರೇನು, ಡೆನ್ಸಿಟಿ ಆಫ್ ವಾಟರ್. ಡೆನ್ಸಿಟಿ ಆಫ್ ವಾಟರ್ ಎಷ್ಟು ಇರುತ್ತೆ, 1000. ರೋ GH ಅಂತಂದರೆ ಈ ಪ್ರೆಷರ್ನ ಚೆಕ್ ಮಾಡಿದ್ರೆ ಏನೇನಾಗಬೇಕು, 3 ಅಟ್ಮಾಸ್ಫಿಯರಿಕ್ ಪ್ರೆಷರ್, ದಟ್ ಈಸ್ 3 into 1 atmospheric pressure ಎಷ್ಟಿರುತ್ತೆ, 1 atmospheric pressure is 10⁵. ಟು ಜಿ ಹೆಚ್ ಕರೆಕ್ಟ್ ಇದೆ. 2 into multiply and divide by ರೋ is 10⁵. 3 ಅಟ್ಮಾಸ್ಫರಿಕ್ ಪ್ರೆಷರ್, ಅದು ಒಂದು ಕರೆಕ್ಟ್, ತಪ್ಪೇನು ಮಾಡಿಲ್ಲ ಅಲ್ಲಿ. ಸೊ ಯುವರ್ ಆನ್ಸರ್ ಈಸ್ 3 2 6 ಇಂಟು 10⁻². ಆಗುತ್ತೆ, ಅಂದರೆ 10√6 ಮೀಟರ್ ಪರ್ ಸೆಕೆಂಡ್. 10√6 ಈಸ್ ದ ಆನ್ಸರ್. 13th, ratio of excess pressure in 2 soap bubble is 3:1. The ratio of volumes will be ಅಂತ ಹೇಳ್ತಾರೆ. ಕ್ವಶನ್ ನಂಬರ್ 13. ಸೊ ನಮಗೆ ಎಕ್ಸೆಸ್ ಪ್ರೆಷರ್ ಫಾರ್ ಅ ಸೋಪ್ ಬಬಲ್ಗೆ ಈಸ್ ಗಿವನ್ ಬೈ ದ ಫಾರ್ಮುಲಾ 4T/R ಫಾರ್ಮುಲಾ ಇರುತ್ತೆ. ದೇ ಆರ್ ಆಸ್ಕಿಂಗ್ ವಾಲ್ಯೂಮ್ಸ್ ಕೇಳ್ತಾ ಇದ್ದಾನೆ. ವಾಲ್ಯೂಮ್ ಈಸ್ ಪ್ರಪೋರ್ಷನಲ್ ಟು R³ 4/3 R³ ಇರುತ್ತೆ. V1/V2 ತಗೊಂಡ್ರೆ R1/R2 ಹೋಲ್ ಕ್ಯೂಬ್ ಆಗುತ್ತೆ. ಹೌ ದ ಪ್ರೆಷರ್ಸ್ ಆರ್ ರಿಲೇಟೆಡ್ ಹಿಯರ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಸೊ ವಾಟ್ ಈಸ್ P1/P2 ಗಿವನ್, 3/1 ಕೊಟ್ಟಿದ್ದಾರೆ, 1/3 ಹೋಲ್ ಕ್ಯೂಬ್ ಆಗುತ್ತೆ. ಸೊ 1:27 ಈಸ್ ದ ಆನ್ಸರ್. 14th question. Force of ಕೊಟ್ಟಿದ್ದಾರೆ, acts on a body for a second and produces displacement. They are given in vector form ಕೊಟ್ಟಿದ್ದಾರೆ. They are asking the power used is. Question number 14. First work done solve ಮಾಡಬೇಕು. Dot product of 2 vectors ಗೊತ್ತಿದೆ, ಏನು, x1 x2 ಪ್ಲಸ್ y1 y2 ಪ್ಲಸ್ z1 z2 ಅಂತ ಗೊತ್ತಿದ್ದಾವೆ. ಕರೆಸ್ಪಾಂಡಿಂಗ್ ಕರೆಕ್ಟ್ ಆರ್ಡರ್ದ ಚೆಕ್ ಮಾಡಿ, ಐ ಜೆ ಕೆ ಕರೆಕ್ಟ್ ಇರಬೇಕು.
ರೆಸ್ಪೆಕ್ಟಿವ್ ಮಲ್ಟಿಪ್ಲೈ ಮಾಡ್ತಾ ಹೋದರೆ 2 3s are 6, 3 4s are 12, 5 4s are 20 ಅಂದರೆ ಎಷ್ಟಾಗುತ್ತೆ 38 ಆಗುತ್ತೆ. 32 38 ವರ್ಕ್ ಡನ್ ಆಯಿತು. ಪವರ್ ಅಂದ ತಕ್ಷಣ ರೇಟ್ ಆಫ್ ಡೂಯಿಂಗ್ ವರ್ಕ್ ಡನ್ ಬೈ ಟೈಮ್ 38 ಡಿವೈಡೆಡ್ ಬೈ ಹೌ ಮಚ್ ಸೆಕೆಂಡ್ಸ್ 4 ಸೆಕೆಂಡ್ 4 9 36 4 5 ಸೊ 9.5 ವ್ಯಾಟ್ಸ್. Question number 15. The equation of projectile is given by the formula. Then the horizontal range anta heli 15th question anna standard form adu y is equal to tan theta into x 1 minus x by r is the formula. Iden basic enideyala y is equal to tan theta into x minus half into gx square divided by u square cos square theta ಇದೆಯಲ್ಲ, ಅರೇಂಜ್ ಮಾಡಿಕೊಂಡು ರೈಟ್ ಸೈಡ್ ಮೈನಸ್ ಟರ್ಮ್ ಆದಮೇಲೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಟ್ಯಾನ್ ಥೀಟಾ ಸಿಂಪ್ಲಿಫೈ, ಅಲ್ಲಿ ಆ ಸಿಂಪ್ಲಿಫೈ ಮಾಡಿದಾಗ ರೇಂಜ್ ಜಾಗದಲ್ಲಿ ಯು ಸ್ಕ್ವಯರ್ ಸೈನ್ 2 ಥೀಟಾ ಬೈ ಜಿ ಬರುತ್ತೆ. ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಕಂಪೇರ್ ಮಾಡಬೇಕು, ಎರಡೂ 16x ಕಾಮನ್ ತಗೋಬೇಕು. 16x ಕಾಮನ್ ತಗೊಂಡ್ರೆ 1 ಮೈನಸ್ ಅಲ್ಲಿರೋದು ಎಷ್ಟಿಗದು 5x ಡಿವೈಡೆಡ್ ಬೈ 4 ಮಲ್ಟಿಪ್ಲೈ ಡಿವೈಡ್ ಬೈ 16 ಮಾಡ್ಕೊಂಡಿರ್ಬೇಕು. 1 ಸೆಕೆಂಡ್ 1 ಮಿನಿಟ್ ಅದು ಇಕ್ವೇಷನ್ ಸ್ಟ್ಯಾಂಡರ್ಡ್ ಆಗಿ ಬರ್ಕೋಣ. 16x ಮೈನಸ್ 5x ಸ್ಕ್ವೇರ್ ಬೈ 4 ನಾನು ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 16 ಬರ್ಕೊಳ್ತೀನಿ. 16x ಕಾಮನ್ ತೊಗೊಳ್ತೀನಿ, 1 ಮೈನಸ್ 16x ಕಾಮನ್ ತಗೊಂಡ್ರೆ ಉಳಿತೆಷ್ಟು x ಉಳಿತು. ಡಿನಾಮಿನೇಟ್ರಲ್ಲಿ 64 ಇಂಟು 1/5 ಆಯ್ತು. ಚೆಕ್ ಮಾಡ್ಕೊಳ್ಳಿ. ಸೊ ಅರೇಂಜ್ ಮಾಡಿದಾಗ ದಿಸ್ ಟರ್ಮ್ ಇಟ್ ಸೆಲ್ಫ್ ಈಸ್ ವಾಟ್ ರೇಂಜ್. ರೇಂಜ್ ಇಸ್ 64/5 ಅಂದರೆ 5 12 12 60 0.8 12.8 ಮೀಟರ್ ಬರುತ್ತೆ. ಅದನ್ನು ಸ್ವಲ್ಪ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ರೂಢಿ ಮಾಡ್ಕೋಬೇಕು. ಕ್ವಶನ್ ನಂಬರ್ 16. ಎ ಕಾರ್ ರನ್ಸ್ ಅಟ್ ಎ ಕಾನ್ಸ್ಟೆಂಟ್ ಸ್ಪೀಡ್ ಇನ್ ಎ ಸರ್ಕ್ಯುಲರ್ ಟ್ರ್ಯಾಕ್, ರೇಡಿಯಸ್ ಕೊಟ್ಟಿದ್ದಾರೆ 62.8 ಸೆಕೆಂಡ್ ಫಾರ್ ಎವ್ರಿ ಲೂಪ್. ಇದೆ ದ ಅವರೇಜ್ ವೆಲಾಸಿಟಿ ಆ್ಯಂಡ್ ಅವರೇಜ್ ಸ್ಪೀಡ್ ಕೇಳ್ತಾ ಇದ್ದೇನೆ. ಅವರೇಜ್ ವೆಲಾಸಿಟಿ ಇಸ್ 0 ಡಿಯರ್ ಸ್ಟೂಡೆಂಟ್ಸ್. ಅವರೇಜ್ ವೆಲಾಸಿಟಿ 0. ಯಾಕೆ ಅಂತ ಕೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಇಸ್ 0. ಬಟ್ ಅವರೇಜ್ ಸ್ಪೀಡ್ ತಗೊಂಡಾಗ ಡಿಸ್ಟೆನ್ಸ್ 2πr ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಈಗ ಇಲ್ಲಿ 2π ಅನ್ನು ನಾವೇನು ಮಾಡೋಣ 6.28 ಆಗಿದೆ. ಪೈ 3.14 ಡಬಲ್ ಆಗಿ 6.28. ರೇಡಿಯಸ್ ಎಷ್ಟಿದೆ 100 ಇದೆ. 100 10 into 10. ಟೈಮ್ ಎಷ್ಟು ಕೊಟ್ಟಿದ್ದಾರೆ 62.8. ಇದು ಫಸ್ಟ್ 2 ಕ್ಯಾನ್ಸಲ್ ಆಗಿಬಿಡ್ತವೆ. ಸೊ ಉಳಿತೆಷ್ಟು ಅವರೇಜ್ ಸ್ಪೀಡ್ 10 ಬರುತ್ತೆ, ಅವರೇಜ್ ವೆಲಾಸಿಟಿ 0 ಆಗುತ್ತೆ. 17th. For an angle of projection of projectile motion at an angle 45 minus theta and 45 plus theta, the ratio of horizontal range described by the projectile motion. ಅವೆರಡು ಎಂಥ ಈ ಆ್ಯಂಗಲ್ಸ್ ಆಗ್ತವೆ, ಒಂಥರ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಥರ ಆಗ್ತವೆ. ಅಂದರೆ ಅವನ್ನ ಸಮ್ ಮಾಡಿದರೆ 90 ± ಬರ್ತಾ ಇರುತ್ತೆ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಬಂದಾಗ ರೇಂಜ್ ಸೇಮ್ ಬರುತ್ತೆ. ಸೊ ಸ್ಟ್ರೇಟ್ ಅವೇ R1/R2 is equal to 1:1. ಗೊತ್ತಾಗಲಿಲ್ಲ ಅಂದರೆ ಇದು 45 ಡಿಗ್ರಿ ಲೈನ್ ಅಂತ ಅನ್ಕೊಳ್ಳಿ. 45 ಡಿಗ್ರಿ ಒಂದು ಆ್ಯಂಗಲ್ ತಗೊಂಡು ಇಲ್ಲಿ ಇದೆಷ್ಟಿದೆ ಥೀಟಾ ಅಂದರೆ ಇದೆಷ್ಟು ಆ್ಯಂಗಲ್ ಎಷ್ಟಾಯಿತು 45 ಮೈನಸ್ ಥೀಟಾ ಆಯಿತು ವಿತ್ ಎಕ್ಸ್ ಆ್ಯಕ್ಸಿಸ್. ಹಾಗೆ ಇದು ಥೀಟಾ ಎಷ್ಟು ನೀವು ಟರ್ನ್ ಮಾಡ್ಕೊಂಡಿರ್ತೀವಿ ಅಷ್ಟು ಮೇಲ್ಗಡೆ ಟರ್ನ್ ಮಾಡಿ, ಅಂದರೆ ಇದೆಷ್ಟಾಯಿತು ಥೀಟಾ ಆಯಿತು. ಸೊ ದಿಸ್ ಬಿಕಮ್ಸ್ ಹೌ ಮಚ್ ಹಿಯರ್ 45 ಪ್ಲಸ್ ಥೀಟಾ ಆಯಿತು. ಅಂದರೆ ಇಲ್ಲಿ ಉಳಿದಿದ್ದು ಎಷ್ಟು ಈ ಕಡೆ ಉಳಿದಿದ್ದು ಇಲ್ಲಿಂದ ಇಲ್ಲಿ 45 ತೊಗೋಬೇಕು. ಇದನ್ನು ರೆಫರೆನ್ಸ್ ತೊಗೊಳ್ತಾ ಇದ್ದೀನಿ. ಇದು 45 ಡಿಗ್ರಿ ಇದೆ. ಇದು ಆ್ಯಂಗಲ್ ಥೀಟಾ ಆಯಿತು. ಅಂದರೆ ಇದು ಎಷ್ಟಾಯಿತು 45 ಮೈನಸ್ ಥೀಟಾ ಆಯಿತು. ಅಂದರೆ ದೀಸ್ 2 ಆ್ಯಂಗಲ್ಸ್ ಆರ್ ಈಕ್ವಲ್ ನಾವು. ಸೊ ಅದಕ್ಕೆ ನಾವು ರೇಂಜ್ ತಗೊಂಡಾಗ ಫಾರ್ಮುಲಾದಲ್ಲಿ ಸಪೋಸ್ ಯು ಸ್ಕ್ವೇರ್ ಸೈನ್ ಆಫ್ 2 into ಥೀಟಾ 45 ಮೈನಸ್ ಥೀಟಾ
1 ಡಿವೈಡೆಡ್ ಬೈ ಜಿ R1 ಅಂತ ಅನ್ಕೊ. ಅದೇ ರೀತಿ R2 ಯು ಸ್ಕ್ವೇರ್, ಇದು ಇಲ್ಲಿ R1 ಇಲ್ಲಿ ಬರಿತೀವಿ, ಇದು R2 ವಿತ್ ರೆಸ್ಪೆಕ್ಟ್ ಟು ದಿಸ್ ಪ್ರೊಜೆಕ್ಟೈಲ್ ಮೋಷನ್ ಅಪ್ಪ ಇದು. ಮತ್ತೆ ಹೌದು ಸರ್ ಪ್ರೊಜೆಕ್ಟೈಲ್ ಮೋಷನ್ ಹೌದು ಅಂತ ಇದನ್ನು ತಗೊಂಡಾಗ ದಿಸ್ ಆ್ಯಂಗಲ್ ಈಸ್ 45 ಮೈನಸ್ ಥೀಟಾ. ಈ ಕಡೆ ಚೆಕ್ ಮಾಡಿದಾಗ ಅದು 45 ಮೈನಸ್ ಥೀಟಾನೇ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ದಿಸ್. ಸೊ ಟ್ರೇಸ್ ಮಾಡಿದಾಗ R1 ಮತ್ತು R2 ಚೆಕ್ ಮಾಡಿದಾಗ ಬೋತ್ ವಿಲ್ ಬಿ ಸೇಮ್. ಚೆಕ್ ಮಾಡಿ ಇದನ್ನು ಸೇಮ್ ಆ್ಯಂಗಲ್ ಬರಿತೀನಿ, 90 ಮೈನಸ್ ಥೀಟಾ ಸೈನ್ ಆಫ್ 90 ಮೈನಸ್ 2 ಥೀಟಾ ಡಿವೈಡೆಡ್ ಬೈ ಜಿ. ಅದೇ ರೀತಿ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟಾಯಿತು, 90 ಮೈನಸ್ 2 ಥೀಟಾ ಬೈ ಜಿ ಆಯಿತು. ಸೈನ್ ಆಫ್ 90 ಮೈನಸ್ ಥೀಟಾ ಇಸ್ ಕಾಸ್. ಸೊ ರೇಷಿಯೋ ಚೆಕ್ ಮಾಡಿದ್ರೆ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ರೇಷಿಯೋ 1 ಕಾನ್ಸೆಪ್ಟ್ ದೇ 45 ಮೈನಸ್ ಥೀಟಾ 45 ಪ್ಲಸ್ ಥೀಟಾ ದೇ ಆರ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ಇಲ್ಲಿ ಬರ್ಕೊಂಡು ಚೆಕ್ ಮಾಡಿ, ಈ ದಿಸ್ ಆ್ಯಂಗಲ್ ಇಸ್ 45 ಮೈನಸ್ ಥೀಟಾ, ದಿಸ್ ಈಸ್ ಆಲ್ಸೋ 45. ಅಂದರೆ ಆ್ಯಂಗಲ್ ಡಿಸ್ಕ್ರೈಬ್ಡ್ ವಿತ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಆ್ಯಂಗಲ್ ಡಿಸ್ಕ್ರೈಬ್ಡ್ ವಿತ್ ವೈ ಆಕ್ಸಿಸ್ ಆರ್ ದಿ ಸೇಮ್ ಬರಂಗೆ ನೋಡ್ಕೋಬೇಕಂತ ಬಂದಾಗ ರೇಷಿಯೋ 1:1 ಬರುತ್ತೆ. ಕ್ವಶನ್ ನಂಬರ್ 18 the two physical quantities A and B have different dimensions. Different dimensions ಅಂದರೆ they can be divided only, ಡಿವೈಡ್ ಮಾಡಕ್ಕೆ ಬರುತ್ತೆ. ಈಗ ವೆಲಾಸಿಟಿ ಇದೆ, ಡಿಸ್ಟೆನ್ಸ್ ಇದೆ. ವೆಲಾಸಿಟಿ ಡಿಸ್ಟೆನ್ಸನ್ನು ಆ್ಯಡ್ ಮಾಡೋಕ್ಕೆ ಬರಲ್ಲ, ಸಬ್ಟ್ರಾಕ್ಟ್ ಮಾಡೋಕ್ಕೂ ಬರಲ್ಲ. ನೋಡಿ ನಾನು ಹೇಳಿದ್ದೇನೆಂದರೆ ವಿ ಟಿ ಇಸ್ ಈಕ್ವಲ್ ಟು ವೆಲಾಸಿಟಿ ಇನ್ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್. ಈಗ ನಾವು ಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ವೆಲಾಸಿಟಿ ತೊಗೊಂಡ್ರೆ these two are different dimensions but they can be divided here. ಹಾಗಂತೇಳಿ ಈಗ ಡಿಸ್ಟೆನ್ಸ್ ಪ್ಲಸ್ ವೆಲಾಸಿಟಿ ಡಿಸ್ಟೆನ್ಸ್ ಮೈನಸ್ ವೆಲಾಸಿಟಿ ಮಾಡಕ್ಕೆ ಬರಲ್ಲ. ಸೊ ದೇರ್ ಫೋರ್ ರೈಟ್ ಆಪ್ಷನ್ ಇಲ್ಲೇನು ಹೇಳಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಮ್ಯಾಥಮೆಟಿಕಲ್ ಆಪರೇಷನ್ ಇಸ್ ಮೀನಿಂಗ್ಫುಲ್ ಅಂತಾನೆ, ಎ ಡಿವೈಡೆಡ್ ಬೈ ಬಿ ಇಸ್ ದ ಆನ್ಸರ್. 19th ಅಲ್ಲಿ ಒಂದು ಕ್ವಾಂಟಿಟಿ ಕೊಟ್ಟಿದ್ದಾರೆ, ಟರ್ಮ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದೇ ಆರ್ ಆಸ್ಕಿಂಗ್ ದ ಡೈಮೆನ್ಷನಲ್ ಫಾರ್ಮುಲಾ ಅಂತ ಕೇಳ್ತಾ ಇದೆ. ನಿಮ್ಮ ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಕಲ್ತಿರ್ತೀರ. ಏನು ಕಲ್ತಿರ್ತೀರ, ಕೆಪಾಸಿಟೆನ್ಸಿಗೆ ಎಪ್ಸಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಇರುತ್ತೆ. ಎಪ್ಸಲಾನ್ ನಾಟ್ ಹಾಗೆ ಇಟ್ಕೊಳ್ಳೋಣ, ಎಲ್ ಸ್ಕ್ವೇರ್ ಬೈ ಎಲ್ ಡೈಮೆನ್ಷನ್ ಬರ್ಕೊಂಡಿದ್ದೀನಿ. ಎಪ್ಸಲಾನ್ ನಾಟ್ ಇಂಟು ಎಲ್ ಅಂತ ಬಂದರೆ ಇಟ್ ಈಸ್ ಆಸ್ ಗುಡ್ ಆಸ್ ಕೆಪಾಸಿಟೆನ್ಸ್. ಎಪ್ಸಲಾನ್ ನಾಟ್ ಇಂಟು ಎಲ್ ಇದೆ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಅಲ್ಲೇ ಫಾರ್ಮುಲಾ ಇದೆ, ಎಪ್ಸಲಾನ್ ನಾಟ್ ಎಲ್ ಅಂದರೆ ಕೆಪಾಸಿಟಿ ಸಿಕ್ತು ಇಂಟು ವೋಲ್ಟೇಜ್ ಡಿವೈಡೆಡ್ ಬೈ ಟೈಮ್ ಇದೆ, ಟೈಮ್. ಸಿ ಬಿ ಅಂದರೆ ಚಾರ್ಜ್ ಇದೆ ಡಿವೈಡೆಡ್ ಬೈ ಟೈಮ್. ಅಂದರೆ ಏನು ಸಿಗುತ್ತೆ, ಇಟ್ ಈಸ್ ಸೇಮ್ ಆಸ್ ದಟ್ ಆಫ್ ಕರೆಂಟ್ ಅಂತ ಸಿಗುತ್ತೆ. ಕ್ವಶನ್ ನಂಬರ್ 19. 20 the electric field between the plates of the capacitor straight ಥೇರಿ ಪಾರ್ಟ್ ಎಲ್ಲ ಕಲ್ತಿರ್ತೀರ. ಸಿಂಗಲ್ ಪ್ಲೇಟ್ ತಗೊಂಡ್ರೆ ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ ಅವೇ ಇದೆ. ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ ಪ್ಲೇಟ್ ಇದೆ, ಫೀಲ್ಡ್ ಈಸ್ ಟುವರ್ಡ್ಸ್ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ಎರಡು ಆ್ಯಡ್ ಮಾಡಿದ್ರೆ ಎಕ್ಸ್ ಪ್ಲಸ್ ಎಕ್ಸ್ 2x, ಡಿನಾಮಿನೇಟರ್ 2 ಕ್ಯಾನ್ಸಲ್ ಆಗುತ್ತೆ. ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಈಸ್ ದಿ ಆನ್ಸರ್. ನೆಕ್ಸ್ಟ್ ಕ್ವಶನ್ 21. In the following circuit shown, what is the PD across the capacitor 2 microfarad? ಅಲ್ಲಿ ಡಯಾಗ್ರಾಮ್ ಅಲ್ಲಿ 1, 2, 3 ಆ ಕನೆಕ್ಷನ್ಸ್ ಏನು ಹೇಳುತ್ತೆ, ಆಲ್ ಆಫ್ ದೆಮ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. 21 ಅಲ್ಲಿ ಸೆಂಟ್ರಲ್ ಈ ತರ ಕೊಟ್ಟಿದ್ದಾರೆ, 1, 2, 3 ಹಿಂಗೆ ಕನೆಕ್ಷನ್ ಮಾಡಿದ್ದಾರೆ. not this 1 ಮತ್ತೆ 2 ಮತ್ತೆ 3. so this shows they are all connected in parallel. ಅಂದ್ರೆ ಈ ತರ ತಗೋಬೇಕು ಅದನ್ನು ಕನೆಕ್ಷನ್ ತಗೊಂಡಾಗ 1, 2, 3 ಪ್ಯಾರಲಲ್ ಆದರೆ ಸೊ ಇದರ ಎಫೆಕ್ಟಿವ್ ಕೆಪಾಸಿಟಿ ಎಷ್ಟಾಗುತ್ತೆ, 6 ಮೈಕ್ರೋಫ್ಯಾರಡ್ ಆಯಿತು. C1 plus C2 plus C3. so now diagram reduces to this fashion. 1 ಇದೆ ಎಷ್ಟಪ್ಪ ಅದು 6 6 6. ಟೋಟಲ್ ವೋಲ್ಟೇಜ್ ಎಷ್ಟು 12. ದಿಸ್ 12 ಸೀರೀಸಲ್ಲಿ ಏನಾಗುತ್ತೆ, ವೋಲ್ಟೇಜ್ ಡಿವೈಡ್ಸ್ ಸಿನ್ಸ್ ದೇ ಆರ್ ಈಕ್ವಲ್. ಸೊ ನಾವು ಯು ವಿಲ್ ಗೆಟ್ 4 volt
4 ವೋಲ್ಟ್ 4 ವೋಲ್ಟ್. ಸೆಂಟ್ರ್ ಹತ್ರ ಕೇಳಿರೋದು. ಈಗಲ್ಲಿ ವೋಲ್ಟೇಜ್ ಸೇಮ್ ಆಯಿತು. ಎಷ್ಟು ವೋಲ್ಟೇಜ್ ಆಯಿತು? 4 ವೋಲ್ಟ್ ಆಯಿತು. 4 ವೋಲ್ಟ್. ಚಾರ್ಜ್ ಅಟ್ ದಿ 2 ಮೈಕ್ರೋಫೆರಡ್ ಕೆಪಾಸಿಟಿ ಕೇಳಿದೆ. ಚಾರ್ಜ್ ಫಾರ್ಮುಲಾ ಏನು? Q is equal to CV 2 into 4 8 ಮೈಕ್ರೋ ಕೂಲಂಬ್ ಅಂತೇಳಿ ಮೈಕ್ರೋ ಕೂಲಂಬ್. ನೆಕ್ಸ್ಟ್ 22 ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಸಚ್ ದಟ್ ಎಲೆಕ್ಟ್ರಿಕ್ ಡೈಪೋಲ್ ಫೀಲ್ಡ್ ವೇರಿಂಗ್ ವಿತ್ ಡಿಸ್ಟೆನ್ಸ್ 1/r³. 23 ಅಲ್ಲಿ an electric dipole placed in a non-uniform electric field. So careful ಇರಬೇಕು. Non-uniform electric field ಅಂದರೆ force on a test charge particle is not same. ಅಂದರೆ net force not equal to 0. Field is not uniform. Hence there is a torque also. Torque is not equal to 0. Net force is not equal to 0 when there is non-uniform electric field exists. So option no force, net force is not equal to 0. So it experiences both torque and there is a net force. Option 2 ಬರುತ್ತೆ. 24 ಅಲ್ಲಿ ಪೊಟೆನ್ಷಿಯೋಮೀಟರ್ ವೈರ್ ಕೊಟ್ಟಿದ್ದಾರೆ. ಟೋಟಲ್ 100 ಮೀಟರ್ಸ್ 100 ಸೆಂಟಿಮೀಟರ್ ಲೆಂತ್ ಇದೆ. ಪೊಟೆನ್ಷಿ ಡಿಫರೆನ್ಸ್ ಮೇಂಟೈನ್ ಮಾಡಿದ್ದಾರೆ. 2 cells are connected in series. ಆಮೇಲೆ ಆಪೋಸಿಟ್ ಕನೆಕ್ಷನ್ ಮಾಡಿದ್ದಾನೆ. ಫಸ್ಟ್ ಬ್ಯಾಲೆನ್ಸಿಂಗ್ ಪಾಯಿಂಟ್ 50 ಸೆಂಟಿಮೀಟರ್ ಇದೆ. ಸೆಕೆಂಡ್ 10 ಇದೆ. ದೆನ್ ದ ರೇಷಿಯೋ ಆಫ್ EMF ಅಂತ ಕೇಳ್ತಾರೆ. ಫಸ್ಟ್ ಬ್ಯಾಲೆನ್ಸಿಂಗ್ ಪಾಯಿಂಟ್ ಅಂದರೆ ಸೆಲ್ ಸೀರೀಸ್ ಅಂತ ಚೆಕ್ ಮಾಡಿದಾಗ ಟೋಟಲ್ EMF ಏನಾಗುತ್ತೆ? E1 plus E2 ದಟ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಗ್ರೇಡಿಯಂಟ್ ಇಂಟು ಲೆಂತ್. E is equal to phi into L where phi is potential gradient. ಒಂದೇ ವೈರ್ ಇದೆ, therefore phi ಕಾನ್ಸ್ಟೆಂಟ್ ಆಯ್ತು. ಸೆಕೆಂಡ್ ಕೇಸಲ್ಲಿ ಸೆಲ್ ಪೊಲಾರಿಟಿನ ಅಪೋಸ್ ಮಾಡ್ತಾರೆ, ಅವಾಗ ಡಿಫರೆನ್ಸ್ ಆಗುತ್ತೆ. E1 minus E2 is equal to phi into L2. ಸಿಂಗಲ್ ಪೊಟೆನ್ಷಿಯೋಮೀಟರ್ ಇರೋದ್ರಿಂದ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಕಾನ್ಸ್ಟೆಂಟ್ ಆಗುತ್ತೆ. ರೇಷಿಯೋ ತಗೊಳ್ಳಿ, ಯು ವಿಲ್ ಗೆಟ್ ದ ಆನ್ಸರ್. ಏನು? E1 plus E2 divided by E1 minus E2 ಬರ್ಕೊಂಡ್ರೆ L1 ಫಸ್ಟ್ ಬ್ಯಾಲೆನ್ಸಿಂಗ್ ಲೆಂತ್ ಎಷ್ಟು? 55. ಸೆಕೆಂಡ್ ಬ್ಯಾಲೆನ್ಸಿಂಗ್ ಲೆಂತ್ ಎಷ್ಟು? 10. ಅಂದರೆ 1 ಬರ್ಕೊ. ಸೆಂಟಿ ಕ್ಯಾನ್ಸಲ್ ಮಾಡ್ಕೊ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಪ್ಪ. ಮ್ಯಾಥಮೆಟಿಕ್ಸ್ ಎಷ್ಟು ಫಾಸ್ಟ್ ಇದೆ ನೋಡ್ಕೊ. 4E1 is equal to 6E2 ಆಗುತ್ತೆ. therefore E1 by E2 ಅಂದರೆ 6/4 ಅಂದರೆ 2 3 2 2 3:2. ಆಪ್ಷನ್ 2 ಹೊಡ್ಕ. 24 25ನೇ ಸರ್ಕ್ಯೂಟ್ ಕೊಟ್ಟಿದ್ದಾರೆ. ದೇ ಆರ್ ಆಸ್ಕಿಂಗ್ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಮತ್ತೆ ಬೋರ್ಡ್ ಮೇಲೆ ಬರೆಯೋದೇನು ಬೇಡ. ಬ್ಯಾಲೆನ್ಸಿಂಗ್ ನೆಟ್ವರ್ಕ್ ಇದೆ. ಸೆಂಟ್ರಲ್ ರೆಸಿಸ್ಟೆನ್ಸ್ ತೆಗಿ. ಮೇಲ್ಗಡೆ 50-50 ಎಷ್ಟಾಯಿತು? ಸೀರೀಸ್ 100 ಆಯಿತು. ಕೆಳಗಡೆ ಎಷ್ಟು ಬರುತ್ತೆ? 100 100 ಪ್ಯಾರಲಲ್ R/2. ಸೊ ಆನ್ಸರ್ 100/2 ತಗೊಂಡ್ರೆ 50 ಆಪ್ಷನ್ 50 ಓಮ್ಸ್ ಬರುತ್ತೆ. ಆಪ್ಷನ್ 1. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೋಬೇಡಲ್ಲ. 26 ಅಲ್ಲಿ ಏನಿದೆ? ಕಾಪರ್ ವೈರ್ ಕೊಟ್ಟಿದ್ದಾರೆ. ಲೆಂತ್ L ಇದೆ, ರೇಡಿಯಸ್ ಕ್ಯಾಪಿಟಲ್ R ಇದೆ, ಪೊಟೆನ್ಷಿಯಲ್ V ಅಪ್ಲೈ ಮಾಡಿದ್ದಾನೆ. ಅದಕ್ಕೊಂದು ಡ್ರಿಫ್ಟ್ ವೆಲಾಸಿಟಿ ಕೊಟ್ಟಿದ್ದಾನೆ. ಲೆಂತ್, ರೇಡಿಯಸ್, ವೋಲ್ಟೇಜ್ ಅಪ್ಲೈ ಮಾಡಿದಾಗ ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ I is equal to NAEVD. ಇದನ್ನ ಯಾಕೆ ತಗೋಬೇಕಂದ್ರೆ ಡಯಾಮೀಟರ್ ಕೊಟ್ಟಿದ್ದಾರೆ ನೋಡಿ, ರೇಡಿಯಸ್ ಅಂತ ಕೊಟ್ಟಿದ್ದಾನೆ, ಅದನ್ನ ಕಂಪಲ್ಸರಿ ಬರ್ಕೊಳ್ಳೇಬೇಕು. VD is equal to I divided by NAE ಸಿಗುತ್ತೆ. ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ N ಕಾನ್ಸ್ಟೆಂಟ್, E ಕಾನ್ಸ್ಟೆಂಟ್ ಅಂದ್ರೆ ಏನಾಯ್ತು? I divided by A ಸಿಗುತ್ತೆ. I divided by ಏರಿಯಾ ಅಂತಂದ್ರೆ ಕ್ರಾಸ್ ಸೆಕ್ಷನಲ್ R². R ಅಂದ್ರೆ D/2, R ಪ್ರಪೋರ್ಷನಲ್ ಟು D² ಹೊಡ್ಕ. I divided by D² ಅಂತ ಸ್ಟ್ಯಾಂಡರ್ಡ್ ಫಾರ್ಮ್ ಸಿಕ್ತು. ಮತ್ತೇನಂತಾನೆ? ಡಯಾಮೀಟರ್ ಆಫ್ ದ ವೈರ್ ಈಸ್ ಡಬಲ್ಡ್ ಅಂತ, ಅಂದ್ರೆ ಥಿಕ್ನೆಸ್ ಜಾಸ್ತಿ ಮಾಡ್ಕೊಂಡ. ಥಿಕ್ನೆಸ್ ಜಾಸ್ತಿ ಮಾಡಿದ್ರೆ ಏನಾಯ್ತು? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆಯ್ತು. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆದರೆ ಡ್ರಿಫ್ಟ್ ವೆಲಾಸಿಟಿ ಏನಾಗ್ಬೋದು ಅಂತಾನೆ. ಇಲ್ಲಿ ಕಾನ್ಸ್ಟೆಂಟ್ ಉಳಿಯುತ್ತೆ, ಚೆಕ್ ಮಾಡ್ಕೊ. ಯಾಕೆ ಅಂದರೆ ರೆಸಿಸ್ಟೆನ್ಸ್ ಪ್ರಪೋರ್ಷನಲ್ ಟು 1/A, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು A. ಆಮೇಲೆ ರೆಸಿಸ್ಟೆನ್ಸ್ ಮತ್ತು ಕರೆಂಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ಅರ್ಥ I ಪ್ರಪೋರ್ಷನಲ್ ಟು A ಆಯಿತು. I ಪ್ರಪೋರ್ಷನಲ್ ಟು A ಅಂದರೆ ಪ್ರಪೋರ್ಷನಲ್ ಟು D² ಆಯಿತು.
ಸೊ ಯಾವಾಗ ಎಲ್ಲ ಪ್ರಪೋರ್ಷನಲ್ ಇರ್ತಾವ ರೇಷಿಯೋ ಏನಾಗ್ಬಿಡ್ತಾವೆ ಕಾನ್ಸ್ಟೆಂಟ್ ಉಳಿತಾವ. ಐ ಪ್ರಪೋರ್ಷನಲ್ ಟು ಏರಿಯಾ ನೋಡಿ ಇನ್ನೊಂದ್ಸಲ ನೋಡ್ಕ ರೆಸಿಸ್ಟೆನ್ಸ್ ಪ್ರಪೋರ್ಷನಲ್ ಟು 1 ಅಪಾನ್ ಏರಿಯಾ, ರೆಸಿಸ್ಟೆನ್ಸ್ ಪ್ರಪೋರ್ಷನಲ್ ಟು 1 ಅಪಾನ್ ಕರೆಂಟ್, ಕರೆಂಟ್ ಅಂಡ್ ಏರಿಯಾ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಯ್ತು. ಈಗ ಏನ್ ಮಾಡ್ತದ ಅವನು ಡಯಾಮೀಟರ್ ಜಾಸ್ತಿ ಮಾಡ್ದ ಅಂದ್ರೆ ಕರೆಂಟ್ ಜಾಸ್ತಿ ಆಯ್ತು ಅಂತ ತೋಡ್ಕೊಂಡ್ರೆ ಡ್ರಿಫ್ಟ್ ವೆಲಾಸಿಟಿ ಏನೂ ಚೇಂಜ್ ಆಗಲ್ಲ, ರಿಮೈನ್ಸ್ ಕಾನ್ಸ್ಟೆಂಟ್. 26ಕ್ಕೆ ಆಪ್ಷನ್ 2. 27 ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಡ್ಯೂ ಟು ಈಸ್ಟ್ ಒಂದು ಡೈರೆಕ್ಷನ್ ಹೋಗ್ತಾ ಇದೆ, ಎಂಟರ್ಸ್ ಅ ರೀಜನ್ ಆಫ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ upward. The particle, so definitely charged particle when it enters, it execute circular orbit ಅಲ್ಲೇನಂತಾನೆ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾನೆ. ಸೊ ಮೂವ್ ಇನ್ ಅ ಸರ್ಕ್ಯುಲರ್ ಆರ್ಬಿಟ್ ವಿತ್ ಸ್ಪೀಡ್ ರಿಮೈನ್ಸ್ ಅನ್ಚೇಂಜ್ಡ್. ಸ್ಪೀಡ್ ಚೇಂಜ್ ಆಗಲ್ಲ, ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ ಅಂಡ್ ದೇರ್ ಇಸ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಸೊ 28 ನೆಕ್ಸ್ಟ್ ಕ್ವಶನ್ 28. A current loop with a radius r ಕೊಟ್ಟಾನ, distance from the center axis, magnetic induction is 1/8 of the value, then which of the relation is correct ಅಂತ ಹೇಳ್ತಾರೆ. So magnetic field at a point on the axis of the coil. ಇಲ್ಲಿ ನಾವೇನ್ ಮಾಡೋಣ, ಒಂದೇ ಕಾಯಿಲ್ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 28 ಅಲ್ಲಿ. ಬಿ ಆಕ್ಸಿಸ್ ಫಾರ್ಮುಲಾ μ0 n ಬರೆಯೋದು ಬೇಡ, n ಅಂದ್ರೆ 1 ಇದು r² ಡಿವೈಡೆಡ್ ಬೈ 2 ಇಂಟು r² ಪ್ಲಸ್ x². ಫಾರ್ಮುಲಾ ಗೊತ್ತು, ಎಷ್ಟಿರುತ್ತೆ ಅಂತಾನೆ, ಇಟ್ ಈಸ್ 1/8 ದ್ಯಾಟ್ ಅಟ್ ಸೆಂಟರ್. ಸೆಂಟರ್ ಹತ್ರ ಎಷ್ಟಿರುತ್ತೆ μ0I ಡಿವೈಡೆಡ್ ಬೈ 2r. ಸಿಂಪ್ಲಿಫೈ ಮಾಡ್ಕೊತ ಹೋಗಿ ಏನೇನು ಕ್ಯಾನ್ಸಲ್ ಮಾಡು, μ0I ಕ್ಯಾನ್ಸಲ್, ಇಲ್ಲಿ 1 2 ಕ್ಯಾನ್ಸಲ್ ಆಗಿದೆ ಆಯ್ತಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 8r³ is equal to r² plus x² whole to the power of 3/2. ಇದನ್ನ 2/3 ರೂಟ್ ತಗೊಂಡ್ರೆ ಅಂದ್ರೆ ಎಷ್ಟಾಯ್ತಪ್ಪ, 2r³ ಅಂದ್ರೆ 8r³. ಅದನ್ನ 3/2 ಈ ಕಡೆ ತೊಗೊಂಡ್ರೆ ಏನಾಯ್ತು 2/3 ಆಯ್ತು. x² plus r², 1 3 ಕ್ಯಾನ್ಸಲ್, 2r² ಅಂದ್ರೆ 4r² is equal to x² plus r² ಅಂದ್ರೆ 3r² is equal to x² ಬಂತು. ಅವ್ನು ಕೇಳ್ತಾ ಇರೋದೇನು ಹೌ ಫಾರ್ ಅಂತ ಕೇಳ್ತಾನೆ, ಫ್ರಮ್ ಸೆಂಟರ್ ಅಂದ್ರೆ ಆಕ್ಸಿಸ್ ಕೇಳಿದಾನೆ, √3 ಟೈಮ್ಸ್ ಆಫ್ ರೇಡಿಯಸ್ ಅಂತೇಳಿ ಬರ್ಕ, r ಇಂಟು √3, √3r is the answer. ಆಪ್ಷನ್ 4 ಮಾಡ್ಕೊ. 29ಗೆ ಹೋಗೋಣ, ಏನಂತಾನಪ್ಪ ಅಲ್ಲಿ, what is the value of self inductance of the coil when the current in the coil change from 10 to 0.5 second, induced EMF ಕೊಟ್ಟಾನ. ಸೊ ಅಲ್ಲಿ ಸೆಲ್ಫ್ ಇಂಡಕ್ಷನ್ ಫಿನಾಮಿನಾದಿಂದ ಇಂಡ್ಯೂಸ್ಡ್ EMF is equal to -L into di/dt. ಮ್ಯಾಗ್ನಿಟ್ಯೂಡ್ ಅಷ್ಟೇ ತಗೊಳ್ಳಿ. ಏನೇನು ಕೊಟ್ಟಿದ್ದಾರೆ, ಇಂಡ್ಯೂಸ್ಡ್ EMF 220 ವೋಲ್ಟ್ ಅಂತ, ಎಲ್ ಹಂಗೆ ಕೊಟ್ಟಿಲ್ಲ ಅವರು. ಕರೆಂಟ್ ಈಸ್ ಡಿಕ್ರೀಸ್ಡ್ ಫ್ರಮ್ 10 to 0 ಅಂದರೆ 10 ಆಯ್ತು. ಇನ್ ಹೌ ಮಚ್ ಟೈಮ್, 0.5 ಅಂದ್ರೆ 1/2. ಸೊ 220 ಇದು ತಗೊಂಡ್ರೆ 20 ಡಿವೈಡೆಡ್ ಬೈ 20, ಎಲ್ 0, ಎಲ್ ಈಕ್ವಲ್ ಟು 11 ಹೆನ್ರಿ ತಗೋಬಹುದು. 30 ಎಲ್. What is the value of inductance L for which current in the circuit is maximum of LCR circuit? C ಕೊಟ್ಟಾನ, L ಕೊಟ್ಟಾನ. ಸೊ ಅಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಯಾವಾಗ ಬರಕ್ಕೆ ಚಾನ್ಸ್ ಇದೆ, XL is equal to XC ಅಂದ್ರೆ ರೆಸೋನೆನ್ಸ್ ಇದ್ರೆ ಮಾತ್ರ. ಅವಾಗ ರೆಸೋನೆಂಟ್ ಫ್ರೀಕ್ವೆನ್ಸಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಒಮೆಗಾ is equal to 1/√LC ಬರೀತೀವಿ. ಸೊ therefore LC is equal to 1 divided by ω² ಬರ್ಕ. ಸೊ ಈಗ ಸಿಂಪ್ಲಿಫೈ ಮಾಡು, ಎಲ್ ಕೇಳಿದ್ದಾರೆ 1 divided by C ω², 1/. C ಅಂದ್ರೆ ಎಷ್ಟಪ್ಪ, 10 ಮೈಕ್ರೋಫರಡ್, 10 into 10⁻⁻⁶. ಒಮೆಗಾ ಎಷ್ಟು 1000 ಇದೆ, 10⁻3 6 ಆಯ್ತು, ಕ್ಯಾನ್ಸಲ್ ಆಯ್ತು. 1/10 ಎಷ್ಟು 0.1 ಹೆನ್ರಿ. 0.1 ಹೆನ್ರಿ ಮಿಲಿ ಹೆನ್ರಿ ಬರ್ಕೊಂಡಿದ್ದಾರೆ, 100 ಮಿಲಿ ಹೆನ್ರಿ ಇಸ್ ದ ಆನ್ಸರ್. ಕ್ವಶನ್ ನಂಬರ್ 30ಗೆ ಆಪ್ಷನ್ 2 ಬರ್ಕೊಳ್ಳಿ. 31 ಅಲ್ಲಿ, in LCR circuit connected to a source, current at resonance, applied voltage and current, they will have phase difference. ಅಲ್ಲಿ ರೆಸೋನೆನ್ಸ್ ಅಂತ ಕೊಟ್ಟಿದ್ದಾರೆ. ರೆಸೋನೆನ್ಸ್ ಅಂತ ಕೊಟ್ಟಾಗ
Z equal to R, XL is equal to XC, aವಾಗ phase angle ಏನಿರುತ್ತೆ 0 ಇರುತ್ತೆ. Cos phi is equal to 1, phase angle will be 0. Z equal to R ಇರುತ್ತೆ. XL is equal to XC ಇರುತ್ತೆ. 32 ಅಲ್ಲಿ ಸರ್ಕ್ಯುಲರ್ ಲೂಪ್ ರೇಡಿಯಸ್ ಇದೆ, placed in uniform magnetic field of induction ಕೊಟ್ಟಿದ್ದಾರೆ, such a way that it makes an angle of 60 degree with the direction of field. The magnetic flux, the plane of the coil makes an angle of, ಇಲ್ಲಿ magnetic field ಕೊಟ್ಟಿದ್ದಾರೆ, plane of the coil makes an angle of how much here 60 degree with a magnetic field. ಅಂದ್ರೆ ಅದಕ್ಕೆ ಏರಿಯಾ ವೆಕ್ಟರ್ ತಗೊಂಡ್ರೆ ಪರ್ಪೆಂಡಿಕ್ಯುಲರ್ ಇರುತ್ತೆ, angle between B and area vector that becomes how much here 30 degree. Loop radius ಇದೆ, placed in uniform magnetic field of induction such a way that makes an angle of 60 degree with the direction of B. The magnetic flux, so the flux is equal to BA cos theta ತಗೊಂಡ್ರೆ here theta 30 degree ಆಗುತ್ತೆ. ಮ್ಯಾಗ್ನೆಟಿಕ್ ಇಂಡಕ್ಷನ್ ಎಷ್ಟು ಕೊಟ್ಟಿದ್ದಾರೆ 1/π ಕೊಟ್ಟಿದ್ದಾರೆ, ಏರಿಯಾ ಪೈ ಆರ್ ಸ್ಕ್ವೇರ್ ಆಗುತ್ತೆ, ಪೈ ಇಂಟು ಆರ್ ಸ್ಕ್ವೇರ್ 4 ಇಂಟು 10⁻⁻², 0.2 ಇದೆ, 0.2 ಸ್ಕ್ವೇರ್ ಮಾಡಿಕೊಡಿ. ಕಾಸ್ 30 ಈಸ್ ಆ್ಯಕ್ಚುಲಿ ಅವರು such a way that it makes an angle of 60 degree with the direction of B. Then area vector 30 degree level. Cos 30 is √3/2. So pi cancel, 2 1s are 2 2s are. So your answer 2√3 into 10 to the power of -2. ಅಲ್ಲಿ SI ಯೂನಿಟ್ಸ್ ಏನು ಕೊಟ್ಟಿದ್ದಾರೆ, ವೆಬರ್ಸ್ ಕೊಟ್ಟಿದ್ದಾರೆ, ಬರ್ಕೋಬಹುದು 2√3. ಕ್ವಶನ್ ನಂಬರ್ 32 ಅಲ್ಲಿ ಆಪ್ಷನ್ ಚೆಕ್ ಮಾಡಿದ್ರೆ ವೆಬರ್ಸ್ ಅಲ್ಲಿ ಇದಾವೆ. ಸೊ 2√3 is the answer. Next question 33. There are two coils of self inductance 2 millihenry 8 millihenry placed close together. Their effective flux in one coil is completely linked with each other. ಅಂದ್ರೆ ಕಾಯಿಲ್ ನ ಈ ತರ ಪ್ಲೇಸ್ ಮಾಡಿದ್ದಾರೆ, one is inserted inside the other. ಸೊ ದೆನ್ ಅವಾಗ ಮ್ಯೂಚುವಲ್ ಇಂಡಕ್ಟೆನ್ಸ್ ವಿಲ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಕಪ್ಲಿಂಗ್ ಅಂತ ಇರುತ್ತೆ, ಮ್ಯಾಕ್ಸಿಮಮ್ ಫ್ಲಕ್ಸ್ ಪಾಸ್ ಆಗಿರುತ್ತೆ ರೂಟ್ ಆಫ್ 8 2s 16 ಬರುತ್ತೆ, 16 ಸ್ಕ್ವೇರ್ ರೂಟ್ ಈಸ್ 4. ಸೊ ಮ್ಯೂಚುವಲ್ ಇಂಡಕ್ಟೆನ್ಸ್ ಬಿಟ್ವೀನ್ ದಮ್ ಈಸ್ ಫ್ಲಕ್ಸ್ ಎಕ್ಸಾಕ್ಟ್ಲಿ ಲಿಂಕ್ ಆಗಿದೆ. ಕ್ವಶನ್ ನಂಬರ್ 33 ಅಲ್ಲಿ ಕಪ್ಲಿಂಗ್ ಅಲ್ಲಿ ಈ ಥರ ಕಾಂಬಿನೇಷನ್ ಬಂದಾಗ ಮ್ಯೂಚುವಲ್ ಇಂಡಕ್ಟೆನ್ಸ್ ಇಸ್ ರೂಟ್ ಆಫ್ L1 ಇಂಟು L2. ಇದನ್ನು ನಾವು ಥಿಯರಿ ಕ್ಲಾಸಲ್ಲಿ ಕೂಡ ಪ್ರೂಫ್ ಮಾಡಿಕೊಟ್ಟಿದ್ದೀವಿ ವೆನ್ ಯು ಆರ್ ಇನ್ ಆನ್ಲೈನ್ ಕ್ಲಾಸಸ್ಸಲ್ಲಿ ಇದ್ದಾಗ 4 millihenry. ಸೊ 34, ಕ್ವಶನ್ ನಂಬರ್ 34. ದ ಇಂಡಕ್ಟೆನ್ಸ್ ಆಫ್ ಎ ಸಾಲಿನಾಯ್ಡ್ ಕಾಯಿಲ್ ಆಫ್ 0.5 meter ಲಾಂಗ್, ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾನೆ, ನಂಬರ್ ಆಫ್ ಟರ್ನ್ಸ್ ಕೊಟ್ಟಿದ್ದಾನೆ. ಸೆಲ್ಫ್ ಇಂಡಕ್ಟೆನ್ಸ್ ಫಾರ್ಮುಲಾ ಕ್ವಶನ್ ನಂಬರ್ 34 ಅಲ್ಲಿ self inductance is given by mu naught n square A divided by L ಅಂತ ಹೇಳಿ, ಅಥವಾ L is equal to you can have mu naught n square A into L. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಕೊಟ್ಟಿಲ್ಲ, ಟೋಟಲ್ ನಂಬರ್ ಆಫ್ ಟರ್ನ್ಸ್ 500 ಅಂತ ಹೇಳ್ತೀವಿ. mu naught 4π 10⁻⁷, 500 ಟರ್ನ್ಸ್ ಇದೆ, ಸ್ಕ್ವೇರ್ ಮಾಡಿದ್ರೆ 25 into 10 to the power of 4 ಆಗುತ್ತೆ, 5 square 25, 100 square 10⁻⁴. ಏರಿಯಾ ಈಸ್ 20 centimeter square 10⁻⁻4 ಆಗುತ್ತೆ. ಲೆಂತ್ 0.5 ಅಂತಾನೆ, 0.5ನ 1/2 ಮಾಡ್ಕೊಳ್ಳಿ. ಸೊ ಯುವರ್ ಆನ್ಸರ್ ವಿಲ್ ಬಿ ದಿಸ್. ಸೊ 10 power 4 ಕ್ಯಾನ್ಸಲ್ ಮಾಡ್ಕೊಳ್ಳಿ, 2 into 25 ಎಷ್ಟಾಗುತ್ತೆ 50 ಆಗುತ್ತೆ, 50 2s 100, 100 into 10 1000 ಆಯಿತು, ಅಂದರೆ 10 to the power of 3 ಆಯಿತು. 3 ಅಲ್ಲಿದೆ -7 ತೆಗೆದ್ರೆ 10⁻⁴ ಆಯಿತು. ಸೊ 4π into 10⁻⁻7.
ಬೇಕಾದರೆ 4 ಇಂಟು 3.14 10 ರೇಸ್ ಟು ಮಲ್ಟಿಪ್ಲೈ ಮಾಡಿಕೊಂಡ್ರೆ 14 4 56 4 3 12 ಸೊ 12.56 10 ರೇಸ್ ಟು -4 ಅದರಲ್ಲಿ ನೀವು 12.5 ಇದನ್ನ ಹಿಂಗೆ ಮಾಡ್ಕೋಬೋದು 1.25 ಒಂದು ಡೆಸಿಮಲ್ ಪಾಯಿಂಟ್ ಈ ಕಡೆ ತಂದುಬಿಡಿ ಒನ್ ಡೌನ್ ಮಾಡ್ಕೊಳ್ಳಿ 1.25 ಇದು 10⁻³ ಆಗುತ್ತೆ ಮಿಲಿ ಹೆನ್ರಿ. ಆ ಡೆಸಿಮಲ್ ಪಾಯಿಂಟ್ ಕೂಡ ಅರೇಂಜ್ ಮಾಡಲಿಕ್ಕೆ ನಿಮ್ಮನ್ನ ಪರೀಕ್ಷೆ ಮಾಡಿದ್ದಾರೆ. 1.25 ಮಿಲಿ ಹೆನ್ರಿ ಇಸ್ ದ ಆನ್ಸರ್. 34ಗೆ 4 35. At certain instant, if the current in the coil of inductance 5 millihenry, current is decreasing at the rate of 10⁻³ then potential difference ಕೇಳ್ತಾ ಇದೆ. Again, by the knowledge of self induction, what happens, and by the concept of Lenz's law. So ಈಗ ಬರೀ ಕಾಯಿಲ್ ಅಲ್ಲಿ ಏನು ಮಾಡಬೇಕು ನೀವು, because of change in current there is voltage induced across the coil taking magnitude L into di by dt through 1. So what is L here? L is 5 millihenry, 5 into 10⁻³ change in current is how much? 10⁻³ andre this, because of change in current this will behave as a battery which generate how much voltage? 5 volt. Now this has to be replaced by battery. ಇದನ್ನ ಬ್ಯಾಟ್ರಿ ತರ ರಿಪ್ಲೇಸ್ ಮಾಡ್ಬೇಕು ನಾವೀಗ. ಒಂದು ಇಂಡ್ಯೂಸ್ಡ್ EMF ಇದೆ ಅಂತ. ಲೆಂಜಸ್ ಲಾ ಪ್ರಕಾರ ಏನು, the induced EMF always oppose the cause of producing it. In the question paper they have given decrease in the current. current decrease ಆಗ್ತಾ ಇದೆ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಇಲ್ಲೇನ್ ಕರೆಂಟ್ ಹೋಗ್ತಾ ಇರುತ್ತೆ ಅದೇ ಕರೆಂಟ್ ಪಾಸ್ ಆಗಬೇಕು ಅಂದ್ರೆ this has to be replaced by a battery such that it should look like this. Why? Because when inductance is replaced by this, you will have a current I which is in the same direction as the earlier, because decrease in current and support ಮಾಡಲಿಕ್ಕೆ previous direction ಹೆಂಗೆ ಹೋಗುತ್ತೆ ಹಂಗೆ ಹೋಗಬೇಕು. So having this knowledge 35 ಅಲ್ಲಿ, ಸೊ ಈಗ ಅಲ್ಲಿ ಡಯಾಗ್ರಾಮ್ ಚೆಕ್ ಮಾಡಿದ್ರೆ ಒಂದು ರೆಸಿಸ್ಟೆನ್ಸ್ ಇದೆ, ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಈಗ ಹೊಸ ಬ್ಯಾಟ್ರಿ ಚೆಕ್ ಮಾಡ್ತೀನಿ, ಅದು ಹಿಂಗೆ ಬರಬೇಕು. ಎಷ್ಟು ವೋಲ್ಟ್ಸ್ ಅದು? 5 ವೋಲ್ಟ್. ಇಲ್ಲಿ ಇನ್ನೊಂದು ಪ್ರೀವಿಯಸ್ ಕೊಟ್ಟಿರೋದು ಎಷ್ಟು? 15 ವೋಲ್ಟ್. ರೆಸಿಸ್ಟೆನ್ಸ್ 1 ಓಮ್, ಕರೆಂಟ್ 5 ಆಂಪಿಯರ್ ಕೊಟ್ಟಿದ್ದಾರೆ. ಇದು ಎ, ಪೊಟೆನ್ಷಿಯಲ್ ಅಟ್ ಎ, ಇದು ಪೊಟೆನ್ಷಿಯಲ್ ಅಟ್ ಬಿ. Then apply the law of conservation of energy, that is by using KVL. So voltage at a higher potential, current along the direction of current, decrease in the potential 5 into 1 5 volt, increase in the potential 15 volt, increase in the potential 5 volt will be stored at, remaining voltage will be at the point B. They are asking potential difference B minus A ಕೇಳ್ತಾನೆ. V ಆ ಕಡೆ ತಗೊಂಡು ಬನ್ನಿ, VB minus VA ಚೆಕ್ ಮಾಡಿದ್ರೆ 5 cancel. So your answer is 15 volt is the answer. 36. Magnetic moment of a magnetic wire is M. What will be the magnetic moment when the same wire is bent in the form of a semicircle? Dear students, this is repeated, sorry for this. So straight away 2m by pi. Previous test ಅಲ್ಲಿ ಮಾಡಿಕೊಟ್ಟಿದ್ದೀವಿ. ಬೇಕು ಅಂತಂದ್ರೆ ಬಾರ್ ಮ್ಯಾಗ್ನೆಟ್ ತರ ತಗೊಂಡ್ರೆ ಕ್ವಶನ್ ನಂಬರ್ 35 ಅಲ್ಲಿ 36 ಅಲ್ಲಿ, ಓಕೆ. 36 ಮ್ಯಾಗ್ನೆಟೈಸ್ಡ್ ವೈರ್ ಇದೆ, ಲೆಂತ್ ಎಲ್ ಇದೆ, ಈಚ್ ಪೋಲ್ ಸ್ಟ್ರೆಂತ್ ಎಮ್, ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನು ಎಮ್ ಇಂಟು ಎಲ್ ಬರೆಯೋಣ. ಸೊ ಇದಕ್ಕೆ SI ಯೂನಿಟ್ ಆಂಪಿಯರ್ ಮೀಟರ್ ಇರುತ್ತೆ. ಸೊ ಯು ವಿಲ್ ಗೆಟ್ ಆಂಪಿಯರ್ ಮೀಟರ್ ಸ್ಕ್ವೇರ್. ನೌ ದ ಸೇಮ್ ವೈರ್ ಇಸ್ ಬೆಂಟ್ ಇನ್ ದ ಫಾರ್ಮ್ ಆಫ್ ಎ semicircle. This distance becomes what? Diameter. This pole strength M. So now magnetic moment, new magnetic moment will be is equal to M into D. That is M into 2 times of R. Diameter is 2 times of radius here. So ನಮಗೆ ಇಲ್ಲಿ ಲೆಂತ್ ಅನ್ನು ಏನು ಮಾಡ್ತೇನೆ, ಸೆಮಿಸರ್ಕಲ್ ಇರೋದ್ರಿಂದ pi r ಆಗುತ್ತೆ. R is equal to L by pi. So now you will get M into 2 into, what is R here? L by pi ಬರ್ಕೊಳ್ಳಿ.
So your answer looks like this: 2 into m into L by pi. What is m into L? M into L is initial. So your answer will be 2 into m by pi. 37 ಅಲ್ಲಿ resistance ಕೊಟ್ಟಿದ್ದಾರೆ, draws a power P when connected to AC source. ಬರೀ resistance. If inductance is now placed in series with the resistance such that impedance of the circuit becomes n, then the power drawn is ಅಂತ ಇದೆ. First AC circuit connected to resistor. So power dissipated ನಾವೇನು ಮಾಡೋಣ is equal to VRMS IRMS. V ಅನ್ಕೋಣ, IRMS I ಅನ್ಕೋಣ, cos phi. So now here I write V divided by R because I have only resistor. Cos phi formula is purely resistive ಇದೆ. Cos phi is equal to 1 ಆಗುತ್ತೆ. Purely resistive. Phi 0 ಇದೆ. Cos phi is R by Z. R by Z. Z is R ಇರುತ್ತೆ, cancel ಆಯ್ತು. Cos phi 1. So power is equal to V square by R. Equation 1. Now only when resistor is connected. Now along with that there is inductor connect ಮಾಡಿದ್ದಾನೆ. New power will be is equal to V into I into cos phi ಇರುತ್ತೆ. ಸೊ ಆವಾಗ V divided by Z ಬರೀಬೇಕೀಗ. ಇಲ್ಲಿ cos phi ಅಲ್ಲಿ R by R ಆಗಲ್ಲ, R by Z ಆಗುತ್ತೆ. So what is your answer now? V square into R divided by Z square ಇರುತ್ತೆ. Now in the first formulaದಲ್ಲಿ you can take V square is equal ಏನಾಗುತ್ತೆ? P into R ಆಗುತ್ತೆ. P into R divided by Z square means P into R divided by Z whole square is the answer. 37. 38. When light of energy having momentum P is incident on a perfectly reflecting surface, the change in momentum is. Momentum is given by question number 38 ಅಲ್ಲಿ energy by speed of light ಅಂದರೆ P is equal to U by C. ಬಟ್ ಪರ್ಫೆಕ್ಟ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆ ಅಂದರೆ ಎಷ್ಟು ಇನ್ಸಿಡೆಂಟ್ ಆಗಿರುತ್ತೋ ಅಷ್ಟೇ ವಾಪಸ್ ಬರುತ್ತೆ. ಸೊ 2U by C. U ಬದಲಿ ಎನರ್ಜಿ E ಅಂತ ಬರ್ಕೊಳ್ಳಿ. ಆಪ್ಷನ್ 4 ಅಲ್ಲಿ. 39. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ದೆನ್ ದ ಇಕ್ವೇಶನ್ ಆಫ್ ಎಲೆಕ್ಟ್ರಿಕ್ ವೇವ್ ಕೇಳ್ತಾ ಇದೆ. ಅಲ್ಲಿ ವೆಲಾಸಿಟಿ ಸೆಲೆಕ್ಟರ್ ಅಂತ ನಾವು ಚೆಕ್ ಮಾಡಿದಾಗ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಪ್ರಾಪಗೇಷನ್ಗೆ magnetic field vector and electric field vector are perpendicular to each other. Electric and magnetic field vectors perpendicular to each other. So the charged particle moves undeflected, then you will get E by B is equal to C. Charged particle move undeflected. So he is asking electric intensity. E is equal to B into C. Magnetic field ಎಷ್ಟು ಕೊಟ್ಟಿದ್ದಾರೆ? ಮ್ಯಾಗ್ನಿಟ್ಯೂಡ್ ತಗೋಬೇಕು. 0.6 10 to the power of -7 into speed of light 3 into 10 to the power of 8. 6 3 18 ಅಂದರೆ 1.8 into 10 to the power of 1 ಆಯ್ತು. 1.8 into ತಗೊಂಡ್ರೆ 18 ಬಂದ್ಬಿಡುತ್ತೆ. ಸೊ ಆಪ್ಷನ್ ಸ್ಟ್ರೇಟ್ ಅವೇ ಯು ಕ್ಯಾನ್ ಗೋ ಫಾರ್ 4. ಅಂದರೆ ಫೇಸ್ ಸೇಮ್ ಇದ್ದಾವೆ. 300 pi t minus 0.2, 300 pi t minus 0.2, they have same phase, dear students. Same phase alle irbeku, perpendicular to each other irtave. So option is the 4. 40th question. Question number 40. Match the column anta ಇದೆ. So just by looking at the question itself, first column alli electromagnetic radiation ಇದೆ. Second column alli ಅದರ ಯೂಸಸ್ ಕೊಡ್ತಾ ಇದೆ, ಸಮ್ ಎಫೆಕ್ಟ್ಸ್ ಕೊಡ್ತಾ ಇದೆ. ಸೊ ನಾವು ವಿತ್ ದ್ಯಾಟ್ ಯು ಕ್ಯಾನ್ ಗೋ ಡೈರೆಕ್ಟ್ಲಿ, ಐ ಡೋಂಟ್ ರೈಟ್ ಆನ್ ದಿ ಬೋರ್ಡ್. ಯು ವಿ ರೇಸನ್ನು ಚೆಕ್ ಮಾಡಿದರೆ ದೇ ಆರ್ ಯೂಸ್ ಟು ಡಿಟೆಕ್ಟ್ ದ ಫೋರ್ಜರೀಸ್. ಎಗೆ
4 ಬಂದ್ಬಿಡುತ್ತೆ. ಸೊ ಸ್ಟ್ರೇಟ್ ಅವೇ ಅಲ್ಲಿ ಸೆಕೆಂಡ್ ಆಪ್ಷನಿಗೆ ಹೋಗ್ಬಿಡ್ಬೋದು ನೀವು. ಎಗೆ 4 ಬರ್ತಾ ಇದೆ. ಇನ್ಫ್ರಾರೆಡ್ ರೇಸ್ ಗ್ರೀನ್ ಹೌಸ್ ಎಫೆಕ್ಟಿಗೆ ಬರುತ್ತೆ. ಬಿ 3. ಮೈಕ್ರೋವೇವ್ಸ್ ಟು ಡಿಟರ್ಮೈನ್ ದ ಸ್ಪೀಡ್ ಆಫ್ ದಿ ವೆಹಿಕಲ್ಸ್, ಸಿಗೆ 1 ಬರುತ್ತೆ. 4, 3, 1. ಗಾಮಾ ರೇಸ್ ಯೂಸ್ ಫಾರ್ ದಿ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್, ಡಿಗೆ 2 ಹೋಗುತ್ತೆ. ಸೊ ಆಪ್ಷನ್ 2 लॉक कर दिया जाए. 41. ಫೇಸರ್ ಡಯಾಗ್ರಾಮ್ಸ್ ಫಾರ್ ಪ್ಯೂರ್ ಇಂಡಕ್ಟರ್ ವೆನ್ ಕನೆಕ್ಟೆಡ್ ಟು ಅಂತ ಕೊಟ್ಟಿದ್ದಾರೆ. ಈಗ ನೀವು ಪ್ಯೂರ್ ಇಂಡಕ್ಟರ್ ಕೊಟ್ಟ ತಕ್ಷಣ ನಿಮಗೆ ಬೇಸಿಕಲಿ ವ್ಯಾಲ್ಯೂಸ್ ಬರೆಯೋದು ಏನು ಗೊತ್ತಿರಬೇಕು. ಪ್ಯೂರ್ ಇಂಡಕ್ಟರ್ ವೋಲ್ಟೇಜ್ ಬರ್ಕೊಂಡ್ರೆ V0 sin ಒಮೆಗಾ ಟಿ ಇರುತ್ತೆ. ಕರೆಂಟನ್ನು ಚೆಕ್ ಮಾಡಿದ್ರೆ ಲ್ಯಾಗಿಂಗ್ ಇರುತ್ತೆ. I0 sin ಆಫ್ ಒಮೆಗಾ ಟಿ -π/2. ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್. ಅಥವಾ ಉಲ್ಟಾ ಚೆಕ್ ಮಾಡಿದ್ರೆ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ ಅಂತಂದ್ರೆ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್. ಸೊ ಆಪ್ಷನ್ ಅಂದ್ರೆ ಬಿ ಬರುತ್ತೆ. ಬಿ. ಸಿ ಅಲ್ಲಿ ಚೆಕ್ ಮಾಡಿದ್ರೆ ಕರೆಂಟ್ ಲೀಡ್ಸ್ ಬರಲ್ಲ. ಡಿ ಆಪ್ಷನ್ ಅಲ್ಲಿ ಅಗೇನ್ ಕರೆಂಟ್ ಲೀಡ್ಸ್ ವೋಲ್ಟೇಜ್ ಆಗುತ್ತೆ. ವೋಲ್ಟೇಜ್ ಲ್ಯಾಕ್ಸ್ ಕರೆಂಟ್ ಬರಬೇಕು. ದೇರ್ ಫಾರ್ ಆಪ್ಷನ್ ಬಿ ಓನ್ಲಿ ಬರುತ್ತೆ ಅಷ್ಟೇ. ಓನ್ಲಿ ಬಿ. ನೋಡಿ ಇಂಡಕ್ಟರ್ ಕೊಟ್ಟಿದ್ದಾರೆ. ಇಂಡಕ್ಟರ್ ಬೇಸಿಕ್ ಗೊತ್ತಿರೋದು ಕರೆಂಟ್ ಲ್ಯಾಕ್ಸ್ ದ ವೋಲ್ಟೇಜ್ ಅಥವಾ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್. ಇಲ್ಲಿ ವೋಲ್ಟೇಜ್ ಹಿಂಗೆ ಬಂದಿದೆ. ಅಲ್ಲಿ ಗ್ರಾಫಲ್ಲಿ ನೋಡಿದ್ರೆ ವೋಲ್ಟೇಜ್ ಹಿಂಗಿದೆ, ಕರೆಂಟ್ ಹಿಂಗಿದೆ. ಸೊ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ ಬೈ ಸಮ್ ಆಂಗಲ್. ಆಪ್ಷನ್ ಬಿ ಓನ್ಲಿ ಸೆಲೆಕ್ಟ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ 42. An aeroplane is moving north horizontal with a speed at some speed where vertical component of Earth's field is given. The induced EMF set up between the tip of the wings if they are 10 meter apart. That is, concept is motional EMF. Motional EMF induced is BLV. Here magnetic field ಕೊಟ್ಟಿದ್ದಾರೆ. ಅದನ್ನು 10⁻⁵ ಬರ್ಕೋಣ. 5 × 10⁻⁵. ಲೆಂತ್ ಬಿಟ್ವೀನ್ ದ ವೈರ್ಸ್ ಇಸ್ 10 ಇದೆ. ಬಿಟ್ವೀನ್ ದ ವಿಂಗ್ಸ್ 10 ಮೀಟರ್ ಕೊಟ್ಟಿದ್ದಾರೆ. ವೆಲಾಸಿಟಿ ಇಸ್ 200 ಮೀಟರ್ ಪರ್ ಸೆಕೆಂಡ್. 2 × 10⁻². ಸೊ 5 2s 10 ಆಗುತ್ತೆ. 10 ಮೇಲೆ 2 1 3 1 4 1 -1. 10⁻⁻⁻1 means 0.1 volt. -5 + 3. -5 + 3 -2. 5 2s 10 + 1 10⁻⁻1. 0.1 ವೋಲ್ಟ್ ಇದೆ. ಅದನ್ನ 100 ಮಿಲಿವೋಲ್ಟಿಗೆ ಕನ್ವರ್ಟ್ ಮಾಡ್ಕೊಂಡು ಬರೀಬೇಕು. ನೆಕ್ಸ್ಟ್ ಕ್ವಶನ್ 43. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಇನ್ ರೆಫರೆನ್ಸ್ ಟು ದ ಸರ್ಕ್ಯೂಟ್? ಇಂಡಕ್ಟನ್ಸ್ ಇದೆ ಅಲ್ಲಿ ಕ್ಲೀನ್ ಅಬ್ಸರ್ವ್ ಮಾಡಿದ್ರೆ. ಸೊ ಏನಾಗುತ್ತೆ, ಸೆಲ್ಫ್ ಇಂಡಕ್ಟನ್ಸಿಗೆ ಫಾರ್ಮುಲಾ ಇರುತ್ತೆ. μ0 n² A × L ಅಂತ, which opposes the change in current. ಸೊ ಈಗ ಅದರಲ್ಲಿ ಒಂದು ಮತ್ತೆ ನಾವು ಸಾಫ್ಟ್ ಐರನ್ ಮಟೀರಿಯಲ್ ಹಾಕಿದಾಗ ದಿಸ್ ಈಸ್ ಮಲ್ಟಿಪ್ಲೈಡ್ ಬೈ μr. ಸೊ ಆನ್ ಪ್ಲೇಸಿಂಗ್ ಸಾಫ್ಟ್ ಐರನ್ ಸೆಲ್ಫ್ ಇಂಡಕ್ಟನ್ಸ್ ವಿಲ್ ಇನ್ಕ್ರೀಸ್. ಸೊ ವಾಟ್ ಹ್ಯಾಪನ್ಸ್, ಆಸ್ ಸೂನ್ ಆಸ್ ಯು ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಅಪೋಸಿಷನ್ ಜಾಸ್ತಿ ಆಗುತ್ತೆ. ಬಲ್ಬ್ ವಿಲ್ ಗ್ಲೋ ಡಿಮ್ಮರ್, ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಸೊ ನಾವು ಇಂದಷ್ಟು ಪ್ರಾಬ್ಲಮ್ ಅಲ್ಲಿ ಸ್ವಿಚ್ಡ್ ಆಫ್ ಅಂತ ಕೊಡ್ತಾ ಇದೆ 4 ಆಪ್ಷನ್ಸ್ ಅಲ್ಲಿ. ಫಸ್ಟ್ ಒನ್ ಬ್ರೈಟ್ನೆಸ್ ಆಫ್ ದ ಬಲ್ಬ್ ಈಸ್ ಲೋಯರ್ಡ್ ವೆನ್ ಸ್ವಿಚ್ ಈಸ್ ಕ್ಲೋಸ್ಡ್. ಕರೆಕ್ಟ್. ಅಂಡ್ ಗ್ಲೋಸ್ ಮೋರ್ ಬ್ರೈಟ್ಲಿ ಫಾರ್ ಅ ಮೊಮೆಂಟ್ ವೆನ್ ಕೀ ಈಸ್ ಓಪನ್ಡ್. ದಿಸ್ ಈಸ್ ದ ಆನ್ಸರ್, ರೈಟ್ ಆನ್ಸರ್. ಆದರೆ ಥರ್ಡ್ ಆಪ್ಷನ್ ಅಲ್ಲಿ ನೋಡಿ, ಬ್ರೈಟ್ನೆಸ್ ಆಫ್ ದ ಬಲ್ಬ್ ಇನ್ಕ್ರೀಸಸ್ ವೆನ್ ಸ್ವಿಚ್ ಈಸ್ ಕ್ಲೋಸ್ಡ್. ನೋ.
As I told, as soon as we close the switch, there is increase in opposition, hence the flow of current is restricted, brightness gets decreased. 43. 44. Mutual inductance between the planar rings of radii R1 R2 ಕೊಟ್ಟಿದ್ದಾರೆ, placed given by. ಇದನ್ನ ಪ್ರೀವಿಯಸ್ ಪೇಪರ್ಸ್ಗಳಲ್ಲಿ ನೋಡ್ತಾ ಇತ್ತು, ಒಂದು ಬಿಗ್ಗರ್ ಲೂಪ್ ಬರ್ತಾ ಇತ್ತು, ಅದರ ಒಳಗಡೆ ಸ್ಮಾಲರ್ ಲೂಪ್ ಆಫ್ ಲೆಂತ್ ಎಲ್ ಇರ್ತಾ ಇತ್ತು. ಸೊ ಮ್ಯೂಚುವಲ್ ಇಂಡಕ್ಟೆನ್ಸ್ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್ ಬೈ ಎಲ್ ಅಂತ ಪ್ರೂವ್ ಮಾಡಿಕೊಟ್ಟಿದ್ದೀವಿ. ವಿತ್ ದ್ಯಾಟ್ ನಾಲೆಜ್ ಇದು R2 ಇದೆ, ಸ್ಮಾಲರ್ ರೇಡಿ ಯಾವುದಿದೆ R1 ಈಸ್ ಗ್ರೇಟರ್ ದೆನ್ R2 ಅಂತಾರೆ, ಇದು R1, ಇದು R2 ಇರಲೇಬೇಕು. ಸೊ ವಿತ್ ದ್ಯಾಟ್ ನಾಲೆಜ್ R2 ಸ್ಕ್ವೇರ್ ಡಿವೈಡೆಡ್ ಬೈ R1 ಅನ್ನು ತಗೋಬಹುದು. ನೀವು R2 ಸ್ಕ್ವೇರ್ ಡಿವೈಡೆಡ್ ಬೈ R1 ತಗೊಂಡ್ರೆ ಆಪ್ಷನಲ್ 1 ಸಿಕ್ಬಿಡುತ್ತೆ. ಸರ್ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ with this knowledge straight away you can write this. So mutual inductance happens only when one coil is linked with the other. ಈಗ ಫಸ್ಟ್ outer coil ಇದೆ R1, it produces the magnetic field. Assume that clockwise current ಇದೆ, inward ಇದೆ. Magnetic field is mu naught I divided by 2R1 because of the bigger coil. So ಈ field ಏನಾಗ್ತಾ ಇದೆ, you are placing smaller coil of radius R2. The magnetic flux linked with the secondary coil is given by the formula flux is equal to BA cos, ಇಲ್ಲಿ ಪ್ಲೇನು ಮತ್ತು ಏರಿಯಾ ವೆಕ್ಟರ್ ಚೆಕ್ ಮಾಡಿದರೆ ಸೇಮ್ ಡೈರೆಕ್ಷನ್ 0 ಇರುತ್ತೆ. ಸೊ ನಾವು ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್? B1 ಇದೆ, B1. ವಾಟ್ ಇಸ್ ದ ಕಾಯಿಲ್ ಏರಿಯಾ? A2. B1 ಫಾರ್ಮುಲಾ mu naught I1 divided by 2R1 into area of the coil ಚೆಕ್ ಮಾಡಿದರೆ pi R2 ಸ್ಕ್ವೇರ್ ಬರುತ್ತೆ. ಸೊ as I told earlier, R2 square by R1 ನೀವು ಪ್ರಪೋರ್ಷನಲ್ ತಗೊಂಡು ಆಪ್ಷನ್ 1 ಕ್ಲಿಕ್ ಮಾಡ್ಕೋಬಹುದು. 45 ಅಲ್ಲಿ there is a coil of resistance 2 ohm, variation of current with the time ಗ್ರಾಫ್ ಕೊಟ್ಟಿದ್ದಾರೆ. then the flux ಕೇಳ್ತಾ ಇದೆ. the magnetic flux linked with the coil that is given by BA divided by R. ಸರ್ ಗೊತ್ತಾಗ್ಲಿಲ್ಲ. ಇಂಡ್ಯೂಸ್ಡ್ ಇ ಎಮ್ ಎಫ್ ಫಾರ್ಮುಲಾ ಏನಿರುತ್ತೆ, ದಟ್ ಈಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ ಬರೀತೀವಿ ಒಂದು. ಸೊ ದಟ್ ಈಸ್ ಇಂಡ್ಯೂಸ್ಡ್ ಇ ಎಮ್ ಎಫ್. ನಮಗಿಲ್ಲಿ ಬೇಕಾಗಿದ್ದು ಎಲೆಕ್ಟ್ರಿಕ್ ಫ್ಲಕ್ಸ್ ಕೇಳ್ತಾ ಇದೆ. ಇ ಎಮ್ ಎಫ್ ಇಸ್ ಈಕ್ವಲ್ ಟು ಐ ಇಂಟು ಆರ್. ಐ ಇಂಟು ಆರ್ ಹಂಗೆ ಇರಲಿ. ಇ ಎಮ್ ಎಫ್ ಕರೆಕ್ಟ್ ಏನಪ್ಪ? ವಿ ಇಸ್ ಈಕ್ವಲ್ ಟು ಕರೆಕ್ಟ್ ಇದೆ ಅಮ್ಮ. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಇದು ಬೇಕಾಗಲ್ಲ, ಎಲ್ ಕೊಟ್ಟಿಲ್ಲ, ಜಸ್ಟ್ ನಾಟ್ ರಿಕ್ವೈರ್ಡ್. ಸೊ ನಾವು ಐ ಕ್ಯಾನ್ ರೈಟ್ ಕರೆಂಟ್ ಈಸ್ ಚಾರ್ಜ್ ಡಿವೈಡೆಡ್ ಬೈ ಟೈಮ್, ಕ್ಯೂ ಬೈ ಟಿ ಇಂಟು ಆರ್. ಸೊ ಐ ಇಂಡ್ಯೂಸ್ಡ್ ಇ ಎಮ್ ಎಫ್ because of that flux that is given by the formula flux by area, electric induced EMF. ಫ್ಲಕ್ಸ್ ಕೇಳ್ತಾ ಇದ್ದಾರೆ. ಫ್ಲಕ್ಸ್ ಇಸ್ ಈಕ್ವಲ್ ಟು ಬಿ ಎ ಇರುತ್ತೆ. ಎನಿ ಮಿಸ್ಟೇಕ್ ಐ ಆಮ್ ಡೂಯಿಂಗ್? Induced EMF is directly proportional to rate of change of magnetic flux. EMF is d phi by dt, right? Q divided by, let us write dt also here. dt cancel. Then flux is equal to charge into R. So now ಈ formula use ಮಾಡಿಕೊಂಡು using this they are asking the flux charge into R. Charge ಅಂದ್ರೆ I into T. ಗ್ರಾಫ್ ಚೆಕ್ ಮಾಡಿದ್ರೆ that is area of the triangle. Area of the triangle ಚೆಕ್ ಮಾಡಿದ್ರೆ in the given diagram half into base into height. Base is 8, height is 4 ಅಂದ್ರೆ 16. So charge enclosed by the area under the graph. Charge area under the IT graph. Area under IT graph gives total charge.
Q is equal to I into T ಇರುತ್ತೆ. So I into T ಅಂದರೆ ಏರಿಯಾ ಅಂಡರ್ IT ಗ್ರಾಫ್ ಆಫ್ ಬೇಸ್ ಇಂಟು ಹೈಟ್. ಟೋಟಲ್ ಚಾರ್ಜ್ ಇಸ್ 16 ಕೂಲಮ್. ಸೊ ನಾ ಅವ್ರು ಕೇಳ್ತಾ ಇರೋದು ಫ್ಲಕ್ಸ್ ಕೇಳ್ತಾ ಇದೆ. 16 into how much? R. R is how much here? ಕೊಟ್ಟಿದಾರಲ್ಲಪ್ಪ 2. So how much are it? 32 ohms. As I told earlier, the total charge is BA divided by R ಅಂತ ನೆನ್ಪಿಟ್ಕೋಬಹುದು. Total charge is BA by R. It is nothing but flux by R. ಫಸ್ಟ್ ಏನು ಬರ್ದಿದ್ದೀನಲ್ಲ ಕರೆಕ್ಟ್ ಇದೆ. ಆ BA ಜಾಗದಲ್ಲಿ ಏನು ಬರೀಬೇಕು? ಫ್ಲಕ್ಸ್. ಇದೆಲ್ಲ ಬೇಕಾಗಿದ್ದಿಲ್ಲ. I have just explained, dear students. If you remember this, enough. So 32 ಎಲ್ಲ ನೆನ್ಪಿಡೋಕ್ಕಾಗಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಟ್ ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್ ಅಷ್ಟೆ. 46 sir. Magnifying power of a microscope with an objective of 5 mm, focal length is 400, length of the tube is 20 centimeter, then focal length of eyepiece. ಸೊ ಇಲ್ಲಿ ನಾರ್ಮಲ್ ಅಡ್ಜಸ್ಟ್ಮೆಂಟು ಅಥವಾ ನಮಗೆ